ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಇಂಗ್ಲೀಷಲ್ಲಿ ಡಿಸ್ಕೋರ್ಸ್ ಮಾಡ್ತಾ ಇದ್ದೆ. ಸೊ ಈ ಸಲ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರು. ಕನ್ನಡದಲ್ಲಿ ಯಾವ ಪಾಠ ಯಾವ್ದು ಮಾಡಬೇಕು ಅಂತ ಅಂದ್ಕೊಂಡು ಸೊ ಈ ಟಾಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತಿನ ದಿವಸ ಇದನ್ನು ಮಾಡ್ತೀನಿ. ಸೊ ಇದೊಂಥರ ನಮ್ಗೆ ಗೊತ್ತಿರೋ ವಿಷಯನೇ ಅಂತ ಅನಿಸುತ್ತೆ, ಆದರೆ ಎಷ್ಟು ಆಳವಾಗಿ ಗೊತ್ತಿದೆ ಅನ್ನೋದ್ರ ಮೇಲೆ ವಿಷಯ ಅದರದ್ದು ಅಡಗಿದೆ. ಯಾಕೆ ಅಂತಂದರೆ ಇದೇನು ಸರ್ ಒಂಟಿತನ ಏಕಾಂತ ನಮಗೆಲ್ಲ ಗೊತ್ತಿರೋದೇ ಅಲ್ವಾ ಅಂತ ಅನ್ನಿಸ್ಬೋದು ನಿಮಗೆ. ಆದರೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಇದು. ಯಾಕೆ ಅಂತಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ 24 ಅವರ್ಸು ಅಥವಾ ಹುಟ್ಟಿದಾಗಿಂದ ಸಾಯೋ ತನಕ ನಾವೇನು 100 ವರ್ಷ 120 ವರ್ಷ ಬದುಕ್ತೀವಿ. ಹಾಗೆ ನೋಡಿದರೆ ನಾವು ಎಷ್ಟು ಹೊತ್ತು ಯಾರ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯ ಇದೆ? ನಾವು ಮನೆಯಲ್ಲೇ ಜೊತೆಯಲ್ಲೇ 24 ಗಂಟೆ ಜೊತೆಯಲ್ಲೇ ಇದ್ದೀವಿ ಅಂತಂದ್ರೂ ಅವ್ರವ್ರ ರೂಮಲ್ಲಿರ್ಬೋದು, ಅವ್ರವ್ರ ಕೆಲಸದಲ್ಲಿ ತೊಡಗಿರ್ಬೋದು. ನಮ್ಮ ಇಂಟ್ರ್ಯಾಕ್ಷನ್ ಎಲ್ಲ 2 ಅವರ್ಸು ಅಥವಾ 3 ಅವರ್ಸ್ ಇರ್ಬೋದು. ಅಥವಾ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದೀನಿ 8 ಅವರ್ಸ್ ಅಂದರೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಅನ್ಲೆಸ್ ನಾನೇನೋ ಕಾಲ್ ಸೆಂಟರ್ನಲ್ಲಿ ಅಥವಾ ಇನ್ನೇನೋ ಮಾಡ್ತಾ ಇದ್ದರೆ ಜನಗಳ ಜೊತೆ ಮಾತಾಡ್ತಾ ಇರ್ಬೋದು. ಅಲ್ದಲೇ ಇದ್ದರೆ ನಮ್ಮ ಇನ್ನೊಬ್ಬರನ್ನ ಒಡನಾಟ ಏನಿದೆ ಅದೆಲ್ಲ ಸೀಮಿತವಾಗಿ ಒಂದು 25% ಆಫ್ ದ ಟೈಮ್ ನಮ್ಮದು ಅವೇಕನ್ ಟೈಮ್ ಅಂತ ಏನು ಹೇಳ್ತೀವಿ, ಎಚ್ಚರವಾಗಿರುವಂಥ ಟೈಮಲ್ಲಿ ಅಷ್ಟು ಮಾತ್ರ ಒಂಟುವನ್ನು ನಮ್ಮದು ಅಥವಾ ಜನಗಳ ಜೊತೆ ಇದಾಗಿರ್ಬೋದು. ಅಷ್ಟೇ ಹೊರತು ಬಾಕಿ ಟೈಮಲ್ಲೆಲ್ಲ ಜನ ಸುತ್ತಲೂ ಇರ್ಬೋದು, ಜನಗಳ ಜೊತೆ ಇರಬಹುದು ನಾವು. ಆದರೆ ಜನಗಳ ಜೊತೆ ಇದ್ದಾಕ್ಷಣ ನಾನು ಜನಗಳ ಜೊತೆ ಸಂವಹನ ಮಾಡ್ತಾ ಇದ್ದೀನಿ ಅಥವಾ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ. ನಾನೇನು ಮಾಡ್ತಾ ಇರ್ತೀನಿ, ಕೆಲವು ಸಲ ನನ್ನೊಳಗೆ ನಾನು ಮಾತಾಡ್ಕೋತಾ ಇರ್ತೀನಿ ಅಥವಾ ನಾನು ಹೊರಗಡೆ ಮಾತಾಡ್ತಾ ಇರ್ತೀನಿ. ಒಂದಕ್ಕೆ ಸೆಲ್ಫ್ ಟಾಕ್ ಅಂತ ಹೇಳ್ಬೋದು, ಅಥವಾ ಹೊರಗಡೆ ಯಾರ ಹತ್ರನೋ ಅವ್ರು ಕೇಳಿದ ಪ್ರಶ್ನೆಗೆ ಅಥವಾ ವಿಮರ್ಶೆ ಮಾಡೋದಕ್ಕೆ ಅಥವಾ ನಂದು ಏನೋ ಧ್ವನಿಗೂಡಿಸುವಂಥದ್ದು, ಈ ಥರ ವಿಷಯಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ, ನಾವು ಒಬ್ಬರೇ ಇರ್ತೀವಿ. ಒಬ್ಬರೇ ಇರೋದು ಅಂತಂತಂದರೆ ಸುತ್ತಲೂ ಜನ ಇದ್ದಾರೆ ಸರ್. ಮದುವೆ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಮದುವೆ ಮನೆಯಲ್ಲಿ ತುಂಬ ಜನ ಇದ್ರೂ ನೀವು ಅಲ್ಲಿ ಒಂಟಿತನ ಅನುಭವಿಸ್ತಾ ಇರ್ತೀರ. ಯಾಕೆ ಅಂತಂದರೆ ಎಷ್ಟು ಜನ ಎಲ್ಲ ಹಲೋ ಒಂದ್ಸಲ ಹೇಳ್ಬಿಟ್ಟಾದ್ಮೇಲೆ ಬಂದು ಯಾವಾಗ ಬಂದ್ರಿ ಅಂತೆಲ್ಲ ಕೇಳಿದ್ದಾದ್ಮೇಲೆ ಮುಗಿದೋಯ್ತು. ಸೊ ಅವ್ರ ಪಾಡಿಗೆ ಅವರು ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತಾರೆ, ನಿಮ್ಮ ಪಾಡಿಗೆ ನೀವು ಒಂದು ಕಡೆ ಕೂತಿರ್ತೀರ. ಸೊ ಜನಗಳ ಜೊತೆಯಲ್ಲಿ ಇದ್ದರೂ ನಾನು ಒಂಟಿತನದಲ್ಲೇ ಇರಬಹುದು. ಹಾಗಂತ ಜನ ಜೊತೆಯಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ರೆ ಹಾಗಂತ ಇದಾಗೋದಿಲ್ಲ. ಟಿ ವಿ ಜೊತೆ ಇರ್ಬೋದು, ಸಿನಿಮಾದಲ್ಲಿರ್ಬೋದು. ಆ ಸಿನಿಮಾದಲ್ಲಿ ನಾನು ಇನ್ವಾಲ್ವ್ ಆಗದಲ್ಲೇ ಇದ್ರೆ ನಾನು ಒಂಟಿತನನೇ ಅನುಭವಿಸ್ತಾ ಇರೋದು. ಯಾವ ಸುತ್ತಲಿನ ಪ್ರಪಂಚದ ಜೊತೆ ನಾನು ಸಂವಹನ ಮಾಡೋಕ್ಕೆ ಆಗ್ತಾ ಇಲ್ಲ, ನಾನಾಗೆ ನಾನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅವರೇ ನನ್ನ ಸೇರಿಸ್ಕೊಳ್ತಾ ಇಲ್ಲ. ಎರಡರೊಳಗೂ ನನಗೆ ಒಂಟಿತನ ಕಾಣಿಸ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ ಜೀವನ ಆದಮೇಲೆ ಸಾಮಾನ್ಯಕ್ಕೆ ಒಂಟಿತನ ಅನ್ನೋದು ನಮಗೆ ಪರಿಚಯ ಆಗಿದೆ. ಆದರೆ ಒಂಟಿತನ ಅಂತ ಅನ್ನೋದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಯಾಕೆ ಅಂತಂದರೆ ಸುತ್ತಲೂ ಜನ ಇದ್ದಾರಪ್ಪ ಅಂತ. ಸುತ್ತಲೂ ಜನ ಇರ್ಬೋದು, ಹೆಂಡ್ತಿನೇ ಪಕ್ಕದಲ್ಲಿರ್ಬೋದು, ಮಕ್ಕಳೇ ಪಕ್ಕದಲ್ಲಿರ್ಬೋದು. ಯಾರಿದ್ರೂ ನಾವು ಮಾತಾಡ್ತಾ ಸಂವಹನ ಮಾಡ್ತಾ ಇರಲ್ಲ. ಅವ್ರ ಜೊತೆ ನಾವು ಯಾವ ಥರದ ಒಂದು ವಿಮರ್ಶೆ ವಿಚಾರ ವಿನಿಮಯ ಆಗ್ತಾ ಇರಲ್ಲ. ಬಾಕಿದು ಟೈಮಲ್ಲಿ ಕೂಡ ಹಲೋ, ಯಾರು ಅವರ ಆಫ್ ಮಾಡ್ಕೋಬೇಕು, ನಾಗರಾಜ್. ಸರಿ, ಏನಾಗುತ್ತೆ ಅಂದರೆ ಅವರು ನಾವು ನಮ್ಮ ಜೊತೆನೇ ನಾವು ಇರಬೇಕಾಗಿರುವಂಥ ಪರಿಸ್ಥಿತಿ ಮೋಸ್ಟ್ ಆಫ್ ದ ಟೈಮ್ ಇರುತ್ತೆ. ನಾವು ಒಪ್ಕೊಳ್ತಾ ಇರಲ್ಲ. ಒಪ್ಕೊಳ್ತಲೇ ಇಲ್ದಲೇ ಇದ್ದಾಗ ನಾವು ಒಂಥರ ಬೋರು, ಯಾಕೋ ಸರಿಯಾಗಿಲ್ಲ, ಯಾಕೋ ಮನಸ್ಸಿನಲ್ಲಿ ತಳಮಳ, ಏನೋ ಒಂಥರ ಏನು ಮಾಡಿದ್ರು ಸಮಾಧಾನ ಬರ್ತಾ ಇಲ್ಲ ಅಂತಂದರೆ ವಿ ಆರ್ ಆಲ್ರೆಡಿ ಒಂಟಿತನ ಅನುಭವಿಸ್ತಾ ಇದ್ದೀವಿ. ಒಂಟಿತನ ಅನುಭವಿಸ್ತಾ ಇರೋದು ನಮ್ಗೆ ಗೊತ್ತಿಲ್ದಲೇ ಅನುಭವಿಸ್ತಾ ಇದ್ರು, ಗೊತ್ತಿಲ್ದಲೇ ಆಗಿದ್ರು, ಗೊತ್ತಿದ್ದು ಅನುಭವಿಸಿದ್ರು, ಅದು ಒಂಟಿತನನೇ. ಆದರೆ ಏನಾಗುತ್ತೆ ಅಂದರೆ ಒಂಟಿತನದಲ್ಲೇ ಇರೋದಕ್ಕೆ ಇರಬೇಕಾ ಅಂತ ಹೇಳೋದಕ್ಕೆ ನೋಡಿದ್ರೆ ವೇದಾಂತ ಏನು ಹೇಳುತ್ತೆ ಅಂದರೆ ಒಂಟಿತನದಲ್ಲೇ ಇದ್ರೆ ನಾವು
ಆರೋಗ್ಯ ಹಾಳಾಗುತ್ತೆ, ಮನಃಶಾಂತಿ ಹಾಳಾಗುತ್ತೆ, ಹಾಗೆ ಡಿಪ್ರೆಷನ್ಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂಟಿತನದಿಂದ ನಾವು ಏಕಾಂತಕ್ಕೆ ಬರೋದು ಹೇಗೆ? ಏಕಾಂತಕ್ಕೆ ಬಂದರೆ ಏನಾಗುತ್ತೆ ಅಂದರೆ, ಏಕಾಂತಕ್ಕೆ ಬಂದರೆ ಮನಸ್ಸು ಶಾಂತಿಯಿಂದ ಇರುತ್ತೆ. ಮನಸ್ಸು ಶಾಂತಿಯಿಂದ ಇರ್ತಿದ್ದ ಹಾಗೇನೆ ಆರೋಗ್ಯ ಸುಧಾರಿಸುತ್ತೆ. ಆರೋಗ್ಯ ಸುಧಾರಿಸ್ತಿದ್ದ ಹಾಗೇನೆ ನನ್ನ ಮನಸ್ಸು ಶಾಂತಿ ಇರೋದ್ರಿಂದ ನನ್ನ ಸುತ್ತಮುತ್ತ ಎಲ್ಲ ನನ್ನ ಏನೇನು ಸಂಬಂಧಗಳಿದೆ ಅದೆಲ್ಲ ಸ್ವಲ್ಪ ಸರಿ ಹೋಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಒಂದು ನಿಮಿಷ ಸರ್, ನಾನು ಇಲ್ಲಿ ಹೇಳ್ಬಿಡ್ತೀನಿ. ನಮ್ಮ ಜ್ಯೋತಿಯವರು ಆಫ್ ಮಾಡಿ ಅಮ್ಮ. ಜ್ಯೋತಿ ಹೇಳಿ ಎಲ್ರಿಗೂ. ಸೊ ಇಲ್ಲಿ ನಮ್ಮ ಗ್ರೂಪಿಂದನೂ ಅಟೆಂಡ್ ಮಾಡ್ತಾ ಇದ್ದಾರೆ, ಇನ್ನೊಂದು ಇನ್ಸ್ಟ್ರೂಮೆಂಟಲ್ ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡು ಮಿಕ್ಸ್ ಆಗ್ತಾ ಇರುತ್ತೆ. ರೈಟ್. ಸರಿ, ಸಾರಿ, ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆ ಕಡೆ ಇರೋರು ಮಾತಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ಒಂಟಿತನದಲ್ಲೇ ಇರಬೇಕಾ ಅಥವಾ ಅಲ್ಲಿಂದ ಮುಂದಕ್ಕೆ ದಾಟಿ ನಾವೇನಾದರೂ ಮನಸ್ಸನ್ನು ಸಮಾಧಾನ ಮಾಡ್ಕೋಬೇಕಾ? ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಈ ಒಂಟಿತನ ಏಕಾಂತ ಎರಡೂ ಒಬ್ಬರೇ ಇರೋವಂಥ ಹಂತನೇ. ಆದರೆ ಅದು ಹೇಗೆ, ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ನಿಮಗೆ ವಿಶದವಾಗಿ ಹೇಳ್ಕೊಡ್ತೀನಿ. ಒಂಟಿತನದಿಂದ ಏಕಾಂತಕ್ಕೆ ಬಂದಾಗ ಏನಪ್ಪ ಬೆನಿಫಿಟ್ ಅಂತಂದರೆ, ಶಾಂತಿ, ನೆಮ್ಮದಿ ಇರುತ್ತೆ, ಸುತ್ತಲಿನ ಜೊತೆ ಸಂಬಂಧ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಮ್ಮ ಎಫಿಷಿಯನ್ಸಿ ಚೆನ್ನಾಗಾಗುತ್ತೆ, ನಮ್ಮ ಎಲ್ಲ ಸಕ್ಸಸ್ಗಳು ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಏಕಾಂತದ ಮುಂದಿನ ಹಂತನೇ ಕೈವಲ್ಯ ಹಂತ ಅಂತ. ಅದೊಂಥರ ಜೀವನ್ ಮುಕ್ತ ಸ್ಥಿತಿ, ಅದು ಆಧ್ಯಾತ್ಮದಲ್ಲಿ ಮಾತಾಡುವಂಥ ವಿಷಯ. ಸೊ ಸದ್ಯಕ್ಕೆ ಅದು ಬೇಡ, ಏಕಾಂತ ಮಾತ್ರ ನಾವು ಹಿಡ್ಕೊಂಡು ಏಕಾಂತದ ಮುಂದಕ್ಕೆ ಹೋಗೋಣ. ಈ ಏಕಾಂತ ಅನ್ನೋದು ಏನಪ್ಪ ಅಂತಂದರೆ, ನಾನು ಜನರಲ್ ಆಗಿ ಮಾತಾಡ್ತಾ ಇಲ್ಲ. ಇದು ಉಪನಿಷತ್ತು, ಶಂಕರ ಭಾಷ್ಯ ಮತ್ತು ಬೇರೆ ಬೇರೆ ಅಧ್ಯಾತ್ಮ ಗ್ರಂಥಗಳಲ್ಲಿ ಏನೇನಿತ್ತು ಅದನ್ನೆಲ್ಲ ಹುಡುಕಿ ಆ ಥರ ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಕಡೆ ತಗೊಂಬಂದು ಅದನ್ನು ಇಲ್ಲಿ ಇವತ್ತಿನ ದಿವಸ ಹೇಳಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಏಕಾಂತ ಮತ್ತು ಒಂಟಿತನ ಅನ್ನೋದು ಎರಡೂ ಒಂದೇ ಮನಸ್ಸಿನ ಸ್ಥಿತಿಗಳು. ಈ ಸ್ಥಿತಿಗಳು ಅದು ಹೇಗೆ, ಏನು, ಅದಕ್ಕೇನು ಪರಿಹಾರ ಇದೆ ಅಂತ ಹೇಳೋದೇನೆ ಇವತ್ತಿನ ಮುಖ್ಯ ಉದ್ದೇಶ. ಸಾಮಾನ್ಯವಾಗಿ ನೋಡಿದರೆ ಒಂಟಿತನ ಮತ್ತು ಏಕಾಂತ ಪದ ಹೊರಗಡೆಯಿಂದ ನೋಡಿದರೆ ಎರಡೂ ಒಂದೇ ಥರ ಕಾಣಿಸುತ್ತೆ, ಎರಡೂ ಒಂದೇ ಥರ ಅಂತ ಅನಿಸ್ತಾ ಇರುತ್ತೆ. ಆದರೆ ನಾವು ಒಳಗಡೆ ಹೋಗಿ ನೋಡಿದ ಮೇಲೆ ಇವತ್ತು ಏನು ಅರ್ಥ ಆಗುತ್ತೆ ಅಂತಂದರೆ, ಎರಡೂ ವಿರುದ್ಧ ದಿಕ್ಕಿನಲ್ಲಿರೋ ಒಂದೇ ನಾಣ್ಯದ ಎರಡು ಮುಖಗಳ ಥರ ಇದೆ. ಒಂದು ಈ ಡೈರೆಕ್ಷನಲ್ಲಿ ಇದ್ದರೆ ಒಂಟಿತನ, ಏಕಾಂತ ಅನ್ನೋದೇ ಇನ್ನೊಂದು ಡೈರೆಕ್ಷನಲ್ಲಿ ಇರುತ್ತೆ. ಸೊ ಹಾಗಾಗಿ ಏಕಾಂತ ಮತ್ತು ಒಂಟಿತನ ಭಾಳ ಯೋಚನೆ ಮಾಡಬೇಕಾಗಿರೋ ವಿಚಾರ. ಹಾಗಾದರೆ ಒಂಟಿತನಕ್ಕೆ ಮುಖ್ಯ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ, ಮುಖ್ಯ ಕಾರಣ ಏನಪ್ಪಾ ಅಂತಂದರೆ, ನಮ್ಮನ್ನು ನಾವು ನಂಬಬೇಕು, ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ನಮ್ಮೊಡನೆ ನಾವು ಬದುಕೋದನ್ನು ಕಲಿಬೇಕು. ಇದೆರಡೂ ಮಾಡದಲ್ಲೇ ಇರೋದ್ರಿಂದ ಏನಾಗಿದೆ, ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಮ್ಮನ್ನು ನಾವು ನಮ್ಮ ಜೊತೆ ನಾವು ಇರೋದನ್ನು ಕಲ್ತ್ಕೊಂಡಿಲ್ಲ. ಹಾಗಾಗಿ ಏನಾಗಿದೆ, ಹೊರಗಡೆ ನಾವು ಯಾರ ಜೊತೆನೋ ಇರೋವಂಥದ್ದು, ಹೊರಗಡೆ ವಸ್ತುಗಳ ಜೊತೆ ಇರೋವಂಥದ್ದು. ಹಾಗಾಗಿ ಈ ಥರದ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮನ್ನೇ ನಾವು ನೋಡಿಕೊಂಡ್ರೆ ಒಬ್ಬರಿಗೆ ನಮ್ಮ ಜೊತೆಲಿ ನಾವು ಇರೋದಕ್ಕೆ ಭಯ ನಮಗೆ. ಫಾರ್ ಎಕ್ಸಾಂಪಲ್, ಎಲ್ಲ ಹೊಟ್ಟೋಗ್ಬಿಟ್ರು, ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಅಂತಿದ್ದಾಗ ಏನು ಮಾಡ್ತೀನಿ, ಟಿ ವಿ ಹಾಕ್ತೀನಿ, ಇಲ್ಲದೆ ಹೋದರೆ ಇನ್ನೇನು ಮಾಡ್ತೀನಿ, ಫೋನ್ ಮಾಡ್ತೀನಿ, ಇಲ್ಲದೆ ಹೋದರೆ ಇನ್ನೇನಾದ್ರು ಪೇಪರ್ ಓದೋದು, ಇಲ್ಲದೆ ಹೋದರೆ ಹೀಗೆ ಏನಾದ್ರು ಒಂದಲ್ಲ ಒಂದು ಕೆಲಸನ ಅದರೊಳಗಡೆ ಹೋಗಿ ಯಾರ ಜೊತೆನಾದ್ರು ಇಂಟ್ರ್ಯಾಕ್ಟ್ ಮಾಡ್ಬೇಕು. ನಾನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ, ಯಾಕೆಂದರೆ ನನ್ನ ಜೊತೆಲೇ ನಾನು ಕಳಿಯೋಕ್ಕಾಗಲ್ಲ, ನನಗೆ ಭಯ, ನನ್ನ ಜೊತೆ ಇರೋಕ್ಕೆ ನನಗೆ ಭಯ. ಯಾಕೆ ಹಾಗಾಗತ್ತೆ ಅಂತಂದರೆ, ನಮ್ಮಲ್ಲಿ ನಮ್ಮ ಜೊತೆಗೆ ಸೇರ್ಕೊಳ್ತಿದ್ದ ಹಾಗೆ ನಮ್ಮಲ್ಲಿ ಬಗೆಹರಿಯದ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಎದ್ದೇಳುತ್ತೆ. ಯಾಕೆಂದರೆ ನಾವು ಆನ್ಸರ್ ಮಾಡೇ ಇಲ್ಲ ಲೈಫಲ್ಲಿ.
ಆ ಬಗೆಹರಿಯದ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡದಲ್ಲೇ ಇರೋದ್ರಿಂದ ಒಬ್ಬರೇ ಕೂತ್ಕೊಳ್ತಿದ್ದಾಗ ಆ ಬಗೆಹರಿಯದ ಪ್ರಶ್ನೆಗಳೆಲ್ಲ ಎದ್ದೆದ್ದು ನಮ್ಗೆ ತಿರ್ಗಾ ಕ್ವಶನ್ ಕೇಳತ್ತೆ. ಆ ಕ್ವಶನ್ಗೆ ಆನ್ಸರ್ ಹುಡುಕಿಲ್ಲ ನಾವು, ಹೇಳಕ್ಕಾಗಲ್ಲ. ಮಕ್ಕಳುಗಳು ಸಾಮಾನ್ಯಕ್ಕೆ ತುಂಬಾ ಕ್ವಶನ್ ಕೇಳ್ತಿದ್ದಾಗ ಏನಾಗುತ್ತೆ, ಸಿಟ್ಟು ಬರುತ್ತೆ, ಸುಮ್ಮನೆ ಕೂತ್ಕೊ ಅದಾಗಿರೋದೇ ಹಾಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಬಾಯಿ ಮುಚ್ಚಿಸ್ತೀವಿ. ಆದ್ರೆ ನಮ್ಮ ಮನಸ್ಸು ಬಿಡಲ್ಲ, ಅದು ಕ್ವಶನ್ ಕೇಳ್ತಾನೆ ಇರುತ್ತೆ. ಕ್ವಶನ್ ಕೇಳ್ತಾ ಇದ್ದಾಗ ನನಗೆ ಆನ್ಸರ್ ಇಲ್ದಲೇ ಇದ್ದಾಗ ನನಗೆ ಹೆದರಿಕೆ ಆಗಕ್ಕೆ ಶುರುವಾಗುತ್ತೆ, ನನಗೇನೋ ಒಂಥರ ಏನು ಹೀಗೆ ಜಿಗುಪ್ಸೆ ಆಗಕ್ಕೆ ಶುರುವಾಗುತ್ತೆ. ಅವಾಗ ನನ್ನಿಂದ ನಾನು ಪಲಾಯನ ಮಾಡಕ್ಕೆ ಹೋಗ್ತೀನಿ. ಸೊ ಐ ವಿಲ್ ಬಿ ರನ್ನಿಂಗ್ ಅವೇ ಫ್ರಮ್ ಮೀ. ವೆನ್ ಐ ಆಮ್ ಸ್ಟಾರ್ಟಿಂಗ್ ರನ್ನಿಂಗ್ ಅವೇ ಫ್ರಮ್ ಮೀ, ಏನಾಗುತ್ತೆ, ಒಂಟಿತನದ ಅರಿವು ಆಗ್ತಾ ಇದೆ, ನಾನು ಒಬ್ಬನೇ ಆಗಿದ್ದೀನಿ ಅಂತ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಒಂಟಿತನ ಬರ್ತಿದ್ದ ಹಾಗೇನೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ತಾ ಹೋಗುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಯಾತಕ್ಕೆ ಬರುತ್ತೆ ಅಂತಂದ್ರೆ, ನನ್ನೇ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಬೇರೆಯವರು ಹೇಗೆ ನನ್ನ ಅಕ್ಸೆಪ್ಟ್ ಮಾಡ್ತಾರೆ? ಆಕ್ಚುಲಿ ನಾಟ್ ಪಾಸಿಬಲ್ ಆಲ್ಸೋ. ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಬೇರೆಯವ್ರ ಜೊತೆ ಹೋಗ್ಬೇಕು ಅಂತಿದ್ದ ಹಾಗೇನೆ ನಾವು ಬೇಕಾದಷ್ಟು ಮುಖವಾಡನ ಧರಿಸ್ಬೇಕಾಗುತ್ತೆ. ಹೊರಗಡೆ ನಮ್ಮ ಒರಿಜಿನಲ್ ಮುಖ ತೋರಿಸ್ಕೊಂಡ್ರೆ ಆಗಲ್ಲ. ಹಾಗಾಗಿ ಗಿಲೀಟ್ ಮಾತಾಡಬೇಕು, ಹಾಗಾಗಿ ಬೇರೆಯವರಿಗೆ ನಗ್ಬಿಟ್ಟು ಮಾತಾಡಿಸ್ಬೇಕು, ಹೊಗಳಬೇಕು. ಈ ಥರ ಎಲ್ಲ ಬೇಕಾಗ್ಲಿ ಬೇಡದಾಗಲಿ ಸರಿಯಾಗಿಲ್ದಲೇ ಇದ್ರೂ ಹೊಗಳಬೇಕು. ಈ ಥರ ಆಗಿ ಆ ಥರ ನಾವೆಲ್ಲರನ್ನು ಹೊಗಳ್ತಾ ಇರುವಾಗ ನಮ್ಮನ್ನು ಯಾರು ಹೊಗಳ್ತಾ ಇಲ್ವಲ್ಲ, ನಮ್ಗೆ ಯಾರು ರೆಕಗ್ನೈಸ್ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದು ನಾವು ಏನಾಗುತ್ತೆ, ಅದೇ ಥರ ನಮಗೂ ಯಾರು ಹೊಗಳಬೇಕು ಅಂತ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ಆಲ್ಮೋಸ್ಟ್ ಭಿಕ್ಷುಕರಾಗ್ತೀವಿ. ಇಲ್ಲಿ ಒಂದು ಗ್ರೂಪಿಗೆ, ಈ ಗ್ರೂಪಲ್ಲಿ ಹೊಸದಾಗಿ ಬಂದಿರೋರು ಹೇಳ್ತೀನಿ, ನಾನು ಕ್ವಶನ್ ಆನ್ಸರ್ ಎಲ್ಲ ಲಾಸ್ಟಿಗೆ ಇಟ್ಕೊಳ್ತೀನಿ, ಮಧ್ಯದಲ್ಲಿ ಯಾರು ಏನೋ ಮಾತಾಡಬಾರ್ದು ಯಾರು. ಸೊ ಮಧ್ಯದಲ್ಲಿ ಹಾಗೆ ನಾನು ಕಂಟಿನ್ಯೂಸ್ ಆಗಿ ಮಾಡಿ ಇದನ್ನ ಟಾಪಿಕ್ನ ಒಂದು ಲೆವೆಲ್ಗೆ ತಗೊಂಡು ಹೋಗಿ ಮುಕ್ತಾಯ ಮಾಡಿದ ಮೇಲೆ ನಿಮ್ಗೆ ಏನೇನು ಅನುಮಾನ ಇದೆ ಅದಕ್ಕೆ ಬೇಕಾದ್ರೆ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಕಂಪ್ಲೀಟ್ ಕ್ಲಾಸ್ ಆಗೋ ತನಕ ಎಲ್ಲರೂ ದಯವಿಟ್ಟು ಸೈಲೆಂಟ್ ಆಗಿದ್ದು ಕೇಳಿಸ್ಕೊಂಡ್ರೆ ಬೆಟರ್. ಸೊ ಹಾಗಾಗಿ ಏನಾಗುತ್ತೆ, ಆಲ್ಮೋಸ್ಟ್ ನಾವು ನಮ್ಮ ಜೊತೆ ಇಲ್ದಲೇ ಇರೋದ್ರಿಂದ ಹೊರಗಿನವರು ನಮ್ಮ ಪ್ರಶಂಸೆ ಮಾಡಬೇಕು, ಅವ್ರ ಮೆಚ್ಚುಗೆಗಾಗಿ ಏನು ಬೇಕಾದರೂ ಮಾಡ್ತೀನಿ, ನಾನು ಕಷ್ಟಪಡೋಕ್ಕೂ ರೆಡಿ ಇದ್ದೀನಿ, ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ ಇದ್ದೀನಿ, ಆ ಥರ ಲೆವೆಲ್ಗೆ ಹೊರಟೋಗಿ ಆಲ್ಮೋಸ್ಟ್ ನಾನು ಭಿಕ್ಷುಕರ ಆಗಿರ್ತೀನಿ. ನಾನು ಭಿಕ್ಷುಕ ಅಂತ ಹೇಳ್ಕೊಳಕ್ಕೆ ಮನಸ್ಸಿಲ್ಲ ನನಗೆ. ನಾನು ಬೆಳಗ್ಗೆ ಒಂದು ಸೀರೆ ತಗೊಂಡ್ರೆ ಅಥವಾ ಒಂದು ಅಡುಗೆ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ಹಾಕಬೇಕು, ಯಾರೋ 4 ಜನ ಲೈಕ್ ಮಾಡಬೇಕು, ಇಲ್ಲದೆ ಹೋದರೆ ಅವತ್ತೆಲ್ಲ ತಳಮಳ, ನಾನು ಇಷ್ಟೊಳ್ಳೆ ಸೀರೆ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ, ಯಾರೂ ನಾನು ನೋಡಲೇ ಇಲ್ಲ, ಈ ಥರದ ಒಂದು ಮನಸ್ಥಿತಿಗೆ ಹೋಗ್ತೀವಿ. ಇಲ್ಲದೆ ಹೋದರೂ ನಾವು ಹೋಗಿ ಪಕ್ಕದ ಮನೆಯವರನ್ನು ಮಾತಾಡ್ಸೋದೋ, ಇನ್ಯಾರಿಗೋ ಫೋನ್ ಮಾಡಿ ಕೇಳೋದೋ, ಏನಾದರೂ ಒಟ್ಟಿನಲ್ಲಿ ನಮಗೆ ಬೇಕು, ಯಾರಾದರೂ ಅವಾಗ ಹೊಗಳ ಭಟ್ರ ಥರ ಇರಬೇಕಾಗತ್ತೆ. ಸೊ ಹಾಗಾಗಿ ಏನಾಗಿದೆ, ಈ ಭಿಕ್ಷುಕ ಸ್ಥಿತಿಯಿಂದ ನಾವು ಸೇರ್ಕೊಂಡ್ಬಿಟ್ರೆ ಅದು ಒಂಟಿತನದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನಾವೇನಾಗುತ್ತೆ, ಈ ಒಂಟಿತನದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೊದಲು ತಮಾಷೆಗೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಸುಳ್ಳಿನ ಲೋಕನೇ ನಾವು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಸುಳ್ಳಿನ ಲೋಕದಲ್ಲೇನೆ ಓಡಾಡ್ತಾ ಇರ್ತೀವಿ. ನಿಜವಾದನ್ನ ನಮ್ಗೆ ಗೊತ್ತು ಮಾಡ್ಕೊಳ್ಳೋ ಅವಕಾಶನೇ ಮರ್ತು ಹೋಗುತ್ತೆ. ನಿರಾಶೆ ಇರುತ್ತೆ, ಭಯ, ಆಮೇಲೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅದಲ್ಲದೆ ಅಸಹನೆ ತುಂಬ ಜಾಸ್ತಿ ಆಗಿರುತ್ತೆ. ಒಂಟಿ ಆಗ್ತಾ ಮನಸ್ಸು ದುರ್ಬಲ ಆಗ್ತಾ ಹೋಗುತ್ತೆ, ಖಿನ್ನತೆ ಆರಂಭ ಆಗ್ತಾ ಹೋಗುತ್ತೆ. 100 ಜನ ಮಧ್ಯೆ ಇದ್ರೂ ಕೂಡ ಒಂಟಿತನ ಅಂತ ಅನ್ಸುತ್ತೆ ನಮಗೆ. ಎಲ್ಲರ ಜೊತೆನೂ ಇದ್ದೀನಿ, ಆದರೂ ಒಂಟಿ ಅಲ್ಲ. ಎಲ್ಲಿಗೆ ಹೋಗೋಣ, ಮಾಲ್ಗೆ ಹೋಗೋಣ ಅಥವಾ ಸಿನಿಮಾಕ್ಕೆ ಹೋಗೋಣ, ಎಲ್ಲಿ ಹೋಗೋಣ, ಪಾರ್ಟಿ ಮಾಡೋಣ, ಈ ಥರನೇ ಮನಸ್ಸಿಗೆ ಬರ್ತಾ ಹೋಗುತ್ತೆ. ನನ್ನ ಜೊತೆ ನಾನು ಇರೋಕ್ಕಾಗ್ದಲೇ ಇರೋದ್ರಿಂದ ಇದೆಲ್ಲ ಬರ್ತಾ ಹೋಗುತ್ತೆ. ಈ ಒಂಟಿತನ ಅನ್ನೋದು ಎಷ್ಟು ಭಯ ಆಗುತ್ತೆ ಅಂತಂದರೆ, ನಾವೇನೋ ಒಬ್ಬರೇ ಹೋಗ್ತಾ ಇದ್ದರೆ ಕತ್ಲೆನಲ್ಲೇ ಆಗಲಿ ಅಥವಾ ಏನಾದ್ರು ಆಗ್ತಿದ್ದ ಹಾಗೇನೆ ಏನೋ ಆಗಲ್ಲ, ನಮ್ಮ ಜೊತೆಗೆ ನಾವು ಮಾತಾಡ್ಕೋತೀವಿ. ಇಲ್ಲದೆ ಹೋದರೆ ಕತ್ಲೆ ಆಗಿ ಆ ಪ್ಯಾಸೇಜ್ ಒಂದು 10 ಮೀಟ್ರ್ ಪ್ಯಾಸೇಜ್ ಕತ್ಲೆನಲ್ಲಿ ಹೋಗಬೇಕು ಅಂದರೆ ಏನೋ ವಿಷಲ್ ಹಾಕ್ಕೊಂಡು ಹೋಗೋದು. ಯಾಕೆಂದರೆ ನನ್ನ ಜೊತೆಗೆ ಆ ವಿಷಲ್ ಆದರೂ ನನ್ನ ಜೊತೆಗಿದೆ ಅನ್ನೋ ಒಂದು ಮನಸ್ಥಿತಿ, ನನ್ನ ವಿಷಯಲ್ಲೇ ನನಗೆ ಕಂಪ್ನಿ ಕೊಡ್ತಾ ಇದೆ ಅನ್ನೋ ಒಂದು ಮನಸ್ಥಿತಿ. ಇಲ್ಲದೆ ಹೋದರೆ ಯಾರ ಜೊತೆನೇ ಫೋನ್ ಹಾಕ್ಕೊಂಡು ಹೋಗೋದು, ಯಾಕೆಂದರೆ ಯಾರೋ ನನ್ನ ಜೊತೆನಲ್ಲಿ ಇದ್ದಾರೆ ಅಂತ. ಮನೆಯಲ್ಲಿ TV, ಮೊಬೈಲು ಇತ್ಯಾದಿ ಜೊತೆ ಓಡಾಡ್ಕೊಂಡಿರೋದು, ಇಲ್ಲದೆ ಹೋದರೆ ಅನಾವಶ್ಯಕವಾಗಿ ತಿರುಗಾಡ್ತಾ ಹೋಗೋದು, ಇದೆಲ್ಲ ಒಂಟಿತನದಲ್ಲಿ ಕಾಣಿಸ್ತಾ ಇರುವಂಥ ಲಕ್ಷಣಗಳು. ಸೊ ಹಾಗಾಗಿ ಆತ್ಮವಿಶ್ವಾಸದ ಕೊರತೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಾಗಾಗುತ್ತೆ.
ಈ ಪ್ರಪಂಚದ ಮೇಲೆ ಏನಾಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ನು, ನಮ್ಮ ಡಿಪೆಂಡೆನ್ಸಿ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಾವು ಈ ಭಾವನಾತ್ಮಕವಾಗಿ ಒಂಥರ ಗುಲಾಮಗಿರಿಗೆ ಒಳಗಾಗಿದ್ದೀವಿ. ಒಂಥರ ಗುಲಾಮಗಿರಿ, ನಮ್ಗೆ ಗೊತ್ತೇ ಇಲ್ಲ. ನಮ್ಮನ್ನು ನಾವೇ ನೂಕೊಂಡಿರೋದು, ಏನು ಪ್ರಪಂಚ ನೂಕಿಲ್ಲ. ನಮ್ಮನ್ನು ಯಾವ ಪ್ರಪಂಚನೂ ನಮ್ಮನ್ನೆಲ್ಲೋ ಹೋಗಿ ಅಂತ ನೂಕಲ್ಲ. ನಮ್ಗೆ ಗೊತ್ತಿಲ್ದಲೇನೆ ನಮ್ಮನ್ನು ನಾವೇನೆ ಈ ದಾಸ್ಯ ಭಾವನೆಗೆ ನೋಡ್ಕೊಳ್ತೀವಿ. ಏನಂದ್ರೆ ಇನ್ನೊಬ್ಬರಿಂದ ಏನೋ ಎಕ್ಸ್ಪೆಕ್ಟೇಷನ್, ನಾನು ಹೊಗಳ್ಬೇಕು, ನಾನು ಅಚೀವ್ ಮಾಡಿದ್ದೀನಿ ಅಂತ ಗುರ್ತಿಸ್ಬೇಕು, ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಅನ್ಬೇಕು, ನಾನು ಚೆನ್ನಾಗಿ ಬಿಸಿಬೇಳೆ ಮಾಡ್ತೀನಿ, ಅದನ್ನು ಯಾರು ಹೊಗಳೇ ಇಲ್ವಲ್ಲ ಅಂತ 4 ಸಲ ಅದನ್ನೇ ಬೇರೆ ಕೇಳೋದು. ಈ ಥರ ಎಲ್ಲ ಯಾಕೆ ಅಂದರೆ ಮಾನಸಿಕ ದಾಸ್ಯ ಆಗುತ್ತೆ. ಇದನ್ನೆಲ್ಲ ಮರೆಯೋಕ್ಕೆ ಏನು ಮಾಡ್ತೀವಿ, ಶಾಪಿಂಗ್ ಮಾಡ್ತೀವಿ, ಇಲ್ಲದೆ ಹೋದರೆ ಕಾಫಿ ಆಗಾಗ್ಗೆ ಕುಡಿಬೋದು, ಇಲ್ಲದೆ ಸಿಗರೇಟ್ ಸೇದೋದು, ಇಲ್ಲದೆ ಹೋದರೆ ನೆಕ್ಸ್ಟ್ ಲೆವೆಲ್ಲು ಆಲ್ಕೋಹಾಲ್ ಕನ್ಸಂಪ್ಷನ್ನು. ಹಾಗೆ ಮುಂದೆ ಹೋಗ್ತಾ ಏನಾಗುತ್ತೆ, ಬೇರೆ ಬೇರೆ ಡ್ರಗ್ಸ್ ಲೆವೆಲ್ ತನಕನೂ ಹೋಗುತ್ತೆ, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ತನಕನೂ ಹೋಗುತ್ತೆ. ಯಾಕಾಗುತ್ತೆ ಅಂತಂದರೆ ನನ್ನ ಜೊತೆಗೆ ನನಗಿರೋಕ್ಕೆ ಆಗದಲ್ಲೇ ಇರೋದ್ರಿಂದ ಹೀಗೆಲ್ಲ ಆಗ್ತಾ ಇರುತ್ತೆ. ಕೊನೆಯ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರನೂ ಬರುತ್ತೆ. ಸೊ ಅದಕ್ಕೆ ವಿರುದ್ಧವಾಗಿ ಹೇಗಿರಬೇಕು, ನಮಗೆ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಬೇಕು. ನಮ್ಮನ್ನು ಬೇರೆಯವ್ರು ಇಷ್ಟಪಡಬೇಕು ಅಂತ ಅನ್ನೋದು ಫಸ್ಟು. ಇಷ್ಟಪಡಬೇಕು, ಕರೆಕ್ಟು, ಅವ್ರಿಗೂ ಅವ್ರದ್ದೇ ಆದ ಲೈಫ್ ಇರುತ್ತಲ್ವ. ಅವ್ರಿಗೆಲ್ಲಿದೆ ಪುರ್ಸೊತ್ತು ನಮ್ಮನ್ನು ಇಷ್ಟಪಡೋದಕ್ಕೆ? ಅವರು ನಮ್ಮ ಥರನೇ ಭಿಕ್ಷಾ ಬೇಡ್ತಾ ಇರ್ತಾರೆ. ಅವ್ರಿಗೂ ಅವ್ರನ್ನ ಯಾರು ಹೊಗಳ್ಬೇಕು, ಅದಕ್ಕೋಸ್ಕರ ಯಾವುದಾದ್ರು ಒಂದು ಅಟ್ಯಾಚ್ಮೆಂಟು ಅದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ನಾವು ಅನಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇನ್ನೊಬ್ಬರ ಮೇಲೆ ನಾವು ಹೇರೋದನ್ನು ಬಿಟ್ಟು ನಾವೇ ನಮ್ಮ ಮೇಲೆ ಸ್ವಾವಲಂಬಿಗಳಾಗೋ ಒಂದು ಮನಸ್ಥಿತಿ ಬರುತ್ತೆ. ಅದು ಸುಮ್ಮನೆ ಬರೋಲ್ಲ. ಆಧ್ಯಾತ್ಮ ದಾರಿನಲ್ಲಿ ಬಂದಾಗ ಸ್ವಾವಲಂಬನೆ ಬರುತ್ತೆ. ಹೊರಗಡೆ ನಾವು ಹೋಗ್ತಾ ಮೆಟೀರಿಯಲಿಸ್ಟಿಕ್ ಆಗ್ತಾ ಅದರಲ್ಲಿ ಸ್ವಾವಲಂಬನೆ ಬರೋಲ್ಲ, ಪರಾವಲಂಬನೆ ಬರುತ್ತೆ. ಓನ್ಲಿ ನಾವು ಸೆಕ್ಯೂರ್ಡ್ ಆಗಿರ್ಬೋದು, ದುಡ್ಡು ಯಾವಾಗ ಬೇಕಾದರೂ ಇದೆ, ಲೈಫೆಲ್ಲ 10 ಜನರೇಷನ್ಗೆ ಆಗೋಷ್ಟು ದುಡ್ಡಿಟ್ಟಿದ್ದೀನಿ, ಎಲ್ಲ ಇದ್ರೂ ಏನೋ ಕೊರತೆ ಯಾಕಾಗುತ್ತೆ ಅಂತಂದರೆ ದುಡ್ಡಲ್ಲಿ ಸಾಲ್ವ್ ಆಗುವಂಥ ಪ್ರಾಬ್ಲಮ್ ಅಲ್ಲ ಇದು. ಹಾಗಾಗಿ ದುಡ್ಡು, ಆಸ್ತಿ, ಅಂತಸ್ತು, ಬ್ಯೂಟಿ ಅದು ಯಾತ್ರಲ್ಲೂ ಸಾಲ್ವ್ ಆಗುವಂಥದ್ದಲ್ಲ. ಇದನ್ನು ನಮ್ಮನ್ನೇ ನಾವು ವಿಮರ್ಶೆ ಮಾಡ್ಕೋಬೇಕು. ನಮ್ಮನ್ನು ವಿಮರ್ಶೆ ಮಾಡ್ಕೊಳ್ಳೋದನ್ನ ಯೂನಿವರ್ಸಿಟಿನವ್ರು ಹೇಳ್ಕೊಟ್ಟಿಲ್ಲ. ನಮ್ಮ ಯೂನಿವರ್ಸಿಟಿ ಎಜುಕೇಷನ್ಗಳು ಯಾವುದೂ ಹೇಳ್ಕೊಟ್ಟಿಲ್ಲ. ನಮ್ಮ ಯೂನಿವರ್ಸಿಟಿ ಎಜುಕೇಷನ್ ಹೇಳ್ಕೊಟ್ಟಿರೋದೆಲ್ಲ ಹೆಚ್ಚಿಗೆ ಸಂಬಳ ತಗೊಳ್ಳೋದು ಹೇಗೆ, ಬಾಸ್ ಆಗೋದು ಹೇಗೆ, ದೊಡ್ಡ ಲೆವೆಲ್ಗೆ ಹೋಗೋದು ಹೇಗೆ, ಇಷ್ಟನ್ನು ಮಾತ್ರ ಹೇಳ್ಕೊಟ್ಟಿದೆ. ಪ್ರಾಫಿಟ್ ಮಾಡೋದು ಹೇಗೆ, ಇಷ್ಟನ್ನು ಹೇಳ್ಕೊಟ್ಟಿದೆ ಹೊರತು ನನ್ನ ಮನಸ್ಸನ್ನ ನಾನು ಸ್ವಾವಲಂಬಿ ಆಗೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿಲ್ಲ. ಅದನ್ನು ಆಧ್ಯಾತ್ಮ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ ಹೊರತು ಬೇರೆ ಯಾವ ಹೊರಗಡೆ ವಿಚಾರಗಳು ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹೊರಗಿನ ವಿಚಾರಗಳು ನಮ್ಮ ಹೊಟ್ಟೆಯ ಪಾಡಿಗೋಸ್ಕರ ಇರೋವಂಥ ವಿಚಾರಗಳು. ಒಂದು ಹೈಯೆಸ್ಟ್ ಲೆವೆಲ್ MS ಮಾಡಿರ್ಬೋದು, PhD ಮಾಡಿರ್ಬೋದು. ಯಾಕೆಂದರೆ ಆ ಒಂದು ಏನು ಮಾಡಿದ್ದೀವಿ ಅದು ಯಾವುದೋ ಒಂದು ಆರ್ಗನೈಸೇಷನ್ 20-25 ವರ್ಷ ಓದಿದ್ದೀವಿ. ಅದು ಓದಿದ ಮೇಲೆ ಯಾವುದೋ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತೀವಿ, ಅದಕ್ಕೆ ಸಂಬಳ ಬರಬೇಕು. ಆ ಸಂಬಳ ಬರೋದು ಒಂದು 30 ವರ್ಷ ಬರುತ್ತೆ, ಅಥವಾ ಒಂದು 50 ವರ್ಷ 60 ವರ್ಷಕ್ಕೆ ರಿಟೈರ್ ಆಗ್ತೀವಿ ಅಂತಂದರೆ ಅಲ್ಲಿ ತನಕ ನಾನು ಗಳಿಸಿದ 25 ವರ್ಷ ಗಳಿಸಿದ ಡಿಗ್ರಿ ಯಾವ ಕೆಲಸಕ್ಕೂ ಬರಲ್ಲ. ನಾನು ರಿಟೈರ್ ಆಗಿ ಮನೆ ಮೇಲೆ ಕೂತ್ಕೊಂಡ್ರೆ ನಾನು ಎಂಥ ವೈಸ್ ಪ್ರೆಸಿಡೆಂಟ್ ಅಲ್ಲ, ಜನರಲ್ ಮ್ಯಾನೇಜರ್ ಅಲ್ಲ, ಇದಾಗಿರಲಿ, CEO ಆಗಿರಲಿ, ಅದು ಯಾವ ವಿಚಾರಗಳು, ಯಾವ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆಗಿರಲಿ, ಯಾವ ಡಿಗ್ರಿಗಳಾಗಿರಲಿ, ಗೋಲ್ಡ್ ಮೆಡಲ್ ಆಗಿರಲಿ, ಯಾವುದೂ ಕೆಲಸಕ್ಕೆ ಬರಲ್ಲ. ಆಮೇಲೆ ನಾವೊಂದು 50 ವರ್ಷಕ್ಕೆ ರಿಟೈರ್ ಆದು, 60 ವರ್ಷಕ್ಕೆ ರಿಟೈರ್ ಆದು ಅಂದರೆ ದುಡ್ಡು ಇರ್ಬೋದು ನಮ್ಮ ಹತ್ರ, ಆದರೆ ಇನ್ನೂ 40 ವರ್ಷ ಬದುಕಬೇಕಾಗತ್ತೆ. ಹೆಚ್ಚು ಕಡಿಮೆ 100 ದಾಟಿದ್ರೆ ನಾವು ಇನ್ನೂ ಒಂದು 50 ವರ್ಷ 60 ವರ್ಷ ಬದುಕಬೇಕಾಗತ್ತೆ. ಆ ಸಮಯದಲ್ಲಿ ನಮ್ಮನ್ನು ಯಾರೂ ಮಾತಾಡ್ಸಲ್ಲ. ಯಾಕೆ ಅಂತಂದರೆ ಓಲ್ಡ್ ಏಜ್ ಅಂತಂತಾನೆ ಅಲ್ಲ, ಯಾಕೆಂದರೆ ನಮಗೆ ಬೇರೆಯವ್ರ ಜೊತೆ ಸಂವಹನ ಮಾಡೋದು ಮರ್ತೋಗಿರುತ್ತೆ. ಹಾಗಾಗಿ ಆರ್ಟಿಫಿಷಿಯಲ್ ಮಾತಾಡಿ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರುತ್ತೆ. ನಮಗೆ ಶಕ್ತಿ ಇದ್ದಾಗ, ಯೌವನ ಇದ್ದಾಗ, ಆಫೀಸ್ನಲ್ಲಿ ಪವರ್ ಇದ್ದಾಗ, ಮನೆಯಲ್ಲಿ ಕೂಡ ನಾನು ದುಡಿತಾ ಇದ್ದೀನಿ ಅಂತಂದರೆ ಹೆಂಡತಿ ಮಕ್ಕಳುಗಳು ಕೊಡೋ ವ್ಯವಸ್ಥೆ ಅಥವಾ ಎಲ್ಲರೂ ಬೇರೆ ಕೊಡೋ ಒಂದು ಗೌರವನೇ ಬೇರೆ ಇರುತ್ತೆ. ಈಗ ಏನಾಗುತ್ತೆ, ನನ್ನ ಜೊತೆ ನಾನು ಇರಬೇಕಾಗಿರೋವಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ಇಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಮೊದಲಿಂದನೇ ತಯಾರಾಗಬೇಕು ಅಂತ ಹೇಳುತ್ತೆ ಯಾವುದು, ಆಧ್ಯಾತ್ಮ. ಈ ಮೊದಲಿಂದನೇ ತಯಾರಾಗಬೇಕಾಗಿರೋವಂಥ ಹೇಗೆ ಒಂಟಿತನದಿಂದ, ಬಂಧನದಿಂದ ಬಿಡುಗಡೆಯಾಗಿ ಏಕಾಂತದ ಸ್ವತಂತ್ರ ಅನುಭವಕ್ಕೆ ಬರಬೇಕು.
ಏಕಾಂತದ ಸ್ವತಂತ್ರ ಅನುಭವಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭವಾಗಿ ಬರೋಕ್ಕಾಗತ್ತಾ ಅಂತಂದ್ರೆ ಆಗತ್ತೆ. ಆದರೆ ಇದ್ರ ಬಗ್ಗೆ ತುಂಬಾ ಕೂಲಂಕುಷವಾಗಿ ನಾವು ತಿಳ್ಕೊಬೇಕಾಗತ್ತೆ. ಸೊ ನಾವು ಏನಾಗುತ್ತೆ ಅಂತಂದ್ರೆ ಒಂಟಿತನದಲ್ಲಿ ಇದ್ರೆ ಹೊರಗಿನ ಪ್ರಪಂಚದ ಮೇಲೆ ತುಂಬಾ ಡಿಪೆಂಡೆನ್ಸಿ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ನಮ್ಮ ಜೀವನದ ರಿಮೋಟ್ ಕಂಟ್ರೋಲ್ನ ಬೇರೆಯವರಿಗೆ ಕೊಟ್ಬಿಟ್ಟಿರ್ತೀವಿ. ಅವ್ರು ನಗು ಅಂದ್ರೆ ನಗ್ತೀವಿ, ಅವ್ರು ಅಳು ಅಂದ್ರೆ ಅಳಿಸ್ತೀವಿ, ಅವ್ರು ಸಿಟ್ಕೊ ಅಂದ್ರೆ ಸಿಟ್ಕೊಳ್ತೀವಿ. ಯಾಕೆಂದ್ರೆ ನಮ್ಮ ರಿಮೋಟ್ ಕಂಟ್ರೋಲ್ ಹೊರಗಡೆ ಇದೆ, ನಮ್ಮ ಜೊತೆ ಇಲ್ಲ. ಹಾಗಾಗಿ ಏಕಾಂತಕ್ಕೆ ಬಂದಾಗ ನನ್ನ ರಿಮೋಟ್ ಕಂಟ್ರೋಲ್ ನನ್ನ ಹತ್ರನೇ ಇರುತ್ತೆ. ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟು ಅವರು ಆಟ ಆಡಿಸ್ತಾ ಇದ್ದಾರೆ, ಅವ್ರು ನನ್ನ ನಗು ಅನಿಸ್ತಾ ಇದ್ದಾರೆ, ಅಳು ಅಂತ ಇಲ್ಲ, ನಾನು ಹಾಳು ಮಾಡ್ತಾ ಇದ್ದಾರೆ ಅಂತ ನಾವು ಬೇರೆಯವ್ರ ಮೇಲೆ ತಪ್ಪು ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ. ಬೇರೆಯವ್ರದ್ದು ಏನೂ ತಪ್ಪಿಲ್ಲ, ತಪ್ಪಿರೋದೆಲ್ಲ ನಂದೇನೆ. ನಾನೇ ಸರಿಯಾಗಿ ಮಾಡ್ಕೊಳ್ಳಿಲ್ಲ. ನನ್ನ ಕಂಟ್ರೋಲು, ರಿಮೋಟ್ ಕಂಟ್ರೋಲ್ ನನ್ನ ಹತ್ರ ಇರಬೇಕಾಗಿತ್ತು. ಇದನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಹಾಗಾಗ್ತಾ ಇದೆ. ಹಾಗಾಗ್ತಾ ಇರೋದ್ರಿಂದ ಏನಾಗುತ್ತೆ, ಈಗ ಯಾವಾಗಲೂ ಕಾಲ ಮಿಂಚಿಲ್ಲ. ಯಾವುದಾದ್ರೂ ಒಂದು ಹಂತದಲ್ಲಾದರೂ ನಾವು ನಮ್ಮ ಇದರಿಂದ ಬರಲೇಬೇಕು, ಒಂಟಿತನದಿಂದ ಏಕಾಂತಕ್ಕೆ ಬರಲೇಬೇಕು. ಬಂದಾಗ ತುಂಬಾ ಆರೋಗ್ಯ ಎಲ್ಲಾದರೂ ಇಂಪ್ರೂವ್ ಆಗುತ್ತೆ. ನಮ್ಮ ಎಲ್ಲಾದರೂ ಎವ್ರಿಥಿಂಗ್ ವಿಲ್ ಇಂಪ್ರೂವ್. ಹಾಗಾಗಿ ಇವತ್ತು ನಾವು ಈಗ ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಏಕಾಂತ ಅಂದ್ರೆ ಏನು ಅಂತ ನೋಡೋಣ. ಯಾಕೆ ಅದರ ಅಗತ್ಯ ಇದೆ, ಹೇಗೆ ಏಕಾಂತಕ್ಕೆ ಬರ್ಬೋದು, ಅದರ ಪ್ರಯೋಜನ ಏನು, ಅದನ್ನೆಲ್ಲ ಮಾತಾಡ್ತಾ ಹೋಗೋಣ. ಒಂಟಿತನ ಮತ್ತು ಏಕಾಂತದನ್ನ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಯಾಕೆ ಒಂಟಿತನ ಮತ್ತು ಏಕಾಂತ ತದ್ವಿರುದ್ಧವಾದ ದಿಕ್ಕಲ್ಲಿದೆ, ಅದು ಯಾಕೆ ಒಂದೇ ದಿಕ್ಕಲ್ಲಿ ಇಲ್ವಲ್ಲ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ವಾಟ್ ಟುಡೇಸ್ ಟಾಪಿಕ್ನ ವಿಚ್ ಐ ಹ್ಯಾವ್ ಪ್ಲ್ಯಾನ್ಡ್. ಸೊ ನಾವು ಹುಟ್ಟುವಾಗಲೂ ಏಕಾಂಗಿನೇ, ಹುಟ್ಟುವಾಗಲೂ ಒಂಟಿ ಏಕಾಂಗಿ ಅನ್ನೋದು ಇಟ್ ಈಸ್ ನಾಟ್ ದ ಫಿಸಿಕಲ್ ಅಫೇರ್, ಇಟ್ ಈಸ್ ದ ಮೆಂಟಲ್ ಅಫೇರ್. ಸೊ ಹಾಗಾಗಿ ಹುಟ್ಟುವಾಗ್ಲೂ ಏಕಾಂಗಿ ಅಥವಾ ಒಂಟಿನಲ್ಲೇ ಇಟ್ಟಿರ್ತೀವಿ, ಸಾಯುವಾಗ್ಲೂ ಒಂಟಿ. ಈ ಎರಡರ ನಡುವೆ ನಾವು ಏಕಾಂತವಾಗಿದ್ದೀವ ಅಥವಾ ಒಂಟಿಯಾಗಿದ್ದೀವ ಅನ್ನೋದನ್ನು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಸೊ ನಾವು ಏಕಾಂತವಾಗಿದ್ದೀವ ಒಂಟಿಯಾಗಿದ್ದೀವ ಅನ್ನೋದನ್ನ ನೋಡ್ಬೇಕಾದ್ರೆ, ಹೊರಗಿನ ಜನಗಳಿಂದ ಅತಿಯಾದ ನಿರೀಕ್ಷೆ ಇಟ್ಕೊಂಡಿದ್ರೆ ನಾವು ಒಂಟಿತನದಲ್ಲಿದ್ದೀವಿ. ಆ ನಿರೀಕ್ಷೆ ಈಡೇರದಲ್ಲೇ ಇದ್ದಾಗ ಏನಾಗುತ್ತೆ, ನಾವು ದಾಸ್ಯತನ ಆಗಿ ಒಂಟಿತನಕ್ಕೆ ಜಾರ್ತಾ ಹೋಗ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ನಮ್ದು ಇಲ್ಲಿ ಒಂದು ಡ್ರಾಮಾ ಅಂತ ಅಂದ್ರೆ ಈ ಡ್ರಾಮಾ ಮುಗಿಯುತ್ತೆ. ಯಾವ್ದಾದ್ರು ಒಂದು ಆಫೀಸಲ್ಲಿ ಅಪ್ಪನ ಪಾತ್ರ ಅನ್ನೋದೇ ಒಂದು ಡ್ರಾಮಾ, ಅಮ್ಮನ ಪಾತ್ರ ಅನ್ನೋದೇ ಒಂದು ಡ್ರಾಮಾ. ಅಮ್ಮನ ಪಾತ್ರ ಆಗ್ತಿದ್ದ ಹಾಗೆ ಮಕ್ಕಳುಗಳೆಲ್ಲ ಮದುವೆ ಆಗಿ ಹಾರೋಗ್ಬಿಟ್ರು, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋತಾ ಇದ್ದಾರೆ, ಅವ್ರ ಜೀವನ ಅವ್ರು ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಅಪ್ಪ ಅಮ್ಮಂಗೆ ಆಲ್ರೆಡಿ ಶೂನ್ಯ ಶುರು ಆಗುತ್ತೆ. ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಲ್ಲ, ಎಷ್ಟೊಂದು ಇದಾಗಿತ್ತಲ್ವಾ ಅಂತ. ನಾವು ಕಷ್ಟಪಟ್ಟು ಸಾಕಿರೋದೇ ಅವ್ರು ಹಾರು ಹೋಗ್ಲಿ ಅಂತ, ಅವರು ರೆಕ್ಕೆ ಬಂದು ಅವ್ರು ಹಾರು ಹೋಗ್ಬೇಕು, ಅವರು ಎತ್ತರಕ್ಕೆ ಹೋಗ್ಬೇಕು ಅಂತ ನಾವು ಕಷ್ಟಪಟ್ಟು ಸಾಕಿದೀವಿ. ಅವರೆಲ್ಲೋ ಹೋಗ್ಬಿಟ್ರಲ್ಲ, ಕಳ್ಸ್ಕೊಂಡ್ಬಿಟ್ರು ನಮ್ಮಿಂದ ಅಂತ ಅನ್ನೋದೆಲ್ಲ ಅದುವೇ ನಮ್ಮ ಮನಸ್ಸಿನ ಎಕ್ಸ್ಪೆಕ್ಟೇಷನ್ನು. ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ನೇ ರಾಂಗ್ಗೆ ಹೊರತು ಪ್ರಪಂಚದ ಯಾವುದೂ ರಾಂಗ್ ಇಲ್ಲ. ಅದಾಗದೇ ಹಾಗೆ. ಎಲ್ಲ ಪಕ್ಷಿ ಪ್ರಾಣಿಗಳಲ್ಲಿ ಕೂಡ ಮಕ್ಕಳು ಬೆಳೀತಿದ್ದ ಹಾಗೇನೆ ಅವ್ರ ಪಾಡಿಗೆ ಅವರು ಬೇರೆ ಹೋಗ್ತಾರೆ. ಎಲ್ಲಾದ್ರೂ ನಮ್ಮೊಬ್ಬರಲ್ಲೇ ನಮಗೆ ಆ ಥರದ್ದೇನೋ ಒಂದು ಮನಸ್ಥಿತಿ ಇದ್ರೆ, ಇಲ್ಲ ಪರವಾಗಿಲ್ಲ ನಾನು ಯಾರೋ ಮಕ್ಕಳಿಂದಲೇ ಇರ್ತೀನಿ ಅಂತ ಅವನು ಅಹಂಕಾರದಲ್ಲಿದ್ದರೂ ಅದಾಗಲ್ಲ. ಅದರಿಂದನೂ ನೋವಾಗ್ತಾ ಇರುತ್ತೆ. ಅಯ್ಯೋ ಹೋಗ್ಲಿ ಬಿಡಿ, ಅವರೆಲ್ಲ ಇದೆಲ್ಲ ಇದ್ರೆ ನಂಗೆ ಇರಕ್ಕೆ ಬರಲ್ವಾ, ಇರ್ತೀನಿ. ಆ ಥರದ ಒಂದು ಉದ್ದಟತನದಲ್ಲಿ ಬದುಕಿದ್ರು ಅದು ಏಕಾಂತದಲ್ಲೇ, ಅದು ಒಂಟಿತನದಲ್ಲೇ ಕಳೀತಾ ಇರ್ತೀವಿ. ಹಾಗಾಗಿ ಆಧ್ಯಾತ್ಮ ರೂಪದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾರಿಗೆ ಯಾರು ಅಧೀನರಲ್ಲ. ನಾನು ಒಂಟಿ, ಬರುವಾಗ ಹೋಗುವಾಗ್ಲೂ ಒಂಟಿ. ಅವ್ರು ಈಗ 4 ದಿವಸ ಜೊತೆಯಲ್ಲಿ ಇರ್ಬೋದು ಅಷ್ಟೇ. ನನ್ನ ರೋಲ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಹುಟ್ಟಿದಾಗ ಹುಡುಗ, ಬೆಳೆಯುವಾಗ ವಯಸ್ಕ, ಆಮೇಲೆ ಗೃಹಸ್ಥ, ಆಮೇಲೆ ನಾನು ವಯಸ್ಕ ಆದಮೇಲೆ ವೃದ್ಧ ಆಗ್ತಾ ಹೋಗ್ತೀನಿ. ನನ್ನ ಪವರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡ್ಕೋಬೇಕು ನಮ್ಮನ್ನ. ಈ ಥರ ಸ್ಟೇಜ್ಗಳಲ್ಲಿ ನಾವು ಹೋಗ್ತಾ ಹೋಗ್ತೀವಿ. ನಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ, ಆರೋಗ್ಯ ಕುಂದುತ್ತಾ ಹೋಗುತ್ತೆ. ಸೊ ಈ ಷಡ್ವಿಕಾರಗಳು ಅಂತ ಏನ್ ಹೇಳ್ತಾರೆ, ಅದೆಲ್ಲ ಅದುವೇ ಅಸ್ಥಿ, ಜಾಯತೆ, ವರ್ಧತೆ, ಅಪಕ್ಷೀಯತೆ, ವಿಪರಿಣಮತೆ, ವಿನಶ್ಯತೆ ಅಂತ ಅಂದ್ಬಿಟ್ಟು
ಈ 6 ವಿಕಾರಗಳು ನಮ್ಮ ಬಾಡಿ ಮೈಂಡಿಗೆ ಕಾಂಪ್ಲೆಕ್ಸ್ಗೆ ಆಗ್ತಾ ಹೋಗುತ್ತೆ. ಈ ಹೋಗ್ತಾ ಇರೋದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ದಲೇ ಇರೋದ್ರಿಂದ ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀನಿ ಅನ್ನೋದು ನನ್ನ ಕಲ್ಪನೆ. ಆ ಕಲ್ಪನೆಯಲ್ಲೇ ಬೇಕಾದಷ್ಟು ತೊಂದರೆಗಳು ನಮಗೆ ಸಿಗಾಕೊಳ್ತಾ ಇರ್ತೀವಿ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದೇನೆ ಇಂಪಾರ್ಟೆಂಟ್ ಅಂತ ಆಧ್ಯಾತ್ಮ ಹೇಳುತ್ತೆ. ಸೊ ಲೌಕಿಕ ವಿಚಾರದಲ್ಲಿ ನೀವು ಎಷ್ಟೇ ಪ್ರಪಂಚದ ತಿಳ್ಕೊಂಡ್ರೂ ಏನು ಪ್ರಯೋಜನ ಆಗಲ್ಲ. ಯಾಕೆ ಲೌಕಿಕ ವಿಚಾರ? ಇವತ್ತು ಇಂಡಿಯಾ ಮ್ಯಾಪು ಅಥವಾ ನಮ್ಮ ದೇಶದಲ್ಲಿ ಇರೋವಂಥ ಸ್ಟೇಟ್ಗಳ ಹೆಸರು, ಸ್ಟೇಟ್ಗಳ ಕ್ಯಾಪಿಟಲ್ಲು, ಸ್ಟೇಟ್ಗಳ ಇದನ್ನೆಲ್ಲ ಲೌಕಿಕ ವಿಚಾರ ಅಥವಾ ಇವತ್ತಿನ ಬ್ಯಾಂಕಿನ ಸಿಸ್ಟಮ್ಮು, ಇವತ್ತಿನ ಎಕಾನಮಿ ಸಿಸ್ಟಮ್ ಅಂತೆಲ್ಲ ನಾವು ಗಟ್ಟು ಉರಿ ಹೊಡ್ಕೊಂಡ್ರೆ 5 ವರ್ಷದಲ್ಲೇ ಚೇಂಜ್ ಆಗ್ಬೋದು. ಮುಂದಿನ ವರ್ಷದಲ್ಲೇ 20 ಸ್ಟೇಟ್ ಇದ್ದಿದ್ದು 30 ಸ್ಟೇಟ್ ಆಗ್ಬೋದು. ಸೊ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಲೌಕಿಕ ವಿಚಾರಗಳು ಕಾನ್ಸ್ಟೆಂಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಯೂನಿವರ್ಸಿಟಿ ಎಜುಕೇಶನ್ಗಳು ಕಾನ್ಸ್ಟೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸುಮಾರಾಗಿ 1918 ಒಂದು 98 ಎಲಿಮೆಂಟ್ಸ್ ಇತ್ತು ಅಂತ ಕೆಮಿಸ್ಟ್ರಿ ಕಂಡಿಡಿದ್ರೆ ಇವತ್ತು 118 ಎಲಿಮೆಂಟ್ ಇದೆ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಅಲ್ಲಿ ಮುಂಚೆ ಇರಲಿಲ್ವಾ? ಇತ್ತು, ಆದರೆ ನಾನು ಕಂಡುಹಿಡಿದಿರ್ಲಿಲ್ಲ ಅಷ್ಟೇ, ಸೈನ್ಸ್ ಕಂಡುಹಿಡಿದಿರ್ಲಿಲ್ಲ. ಹಾಗಾಗಿ ಕೆಲವೆಲ್ಲ ವಿಚಾರಗಳು ನನಗೆ ಗೊತ್ತಿರಲಿ, ಗೊತ್ತಿಲ್ದಲೇ ಇರಲಿ, ಪ್ರಪಂಚ ತಿಳ್ಕೊಂಡಿಲ್ದಲೇ ಇರಲಿ, ಆಧ್ಯಾತ್ಮಕ್ಕೆ ಗೊತ್ತಿದೆ. ಆಧ್ಯಾತ್ಮದಲ್ಲಿ ಹೇಳೋ ವಿಚಾರಗಳು ಏನೆಂದ್ರೆ ಲೌಕಿಕ ವಿಚಾರಗಳೆಲ್ಲ ಏನು ಬೇಕಿಲ್ಲ. ಅಂದ್ರೆ ಅದೆಲ್ಲ ಬರೀ ಊಟದ ಹೊಟ್ಟೆ ಪಾಡಿಗೆ ಸಮಾಜದಲ್ಲಿ ಇರೋದಕ್ಕೋಸ್ಕರ ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊ. ಅದಕ್ಕೆ 24/7 ಅದಕ್ಕೆ ಜೀವನ ಮಾಡೋದಕ್ಕೇನೆ ಲಾಟ್ ಆಫ್ ಕಷ್ಟ ಮಾಡಿಕೊಂಡು ನಿನ್ನ ಜೀವನನೇ ನೀನು ಮರ್ತು ಬಿಟ್ರೆ ಪ್ರಯೋಜನ ಆಗಲ್ಲ. ನಿನ್ನ ಜೊತೆ ನೀನು ಇರೋದನ್ನ ಕಲ್ತ್ಕೊಳ್ಳೋದಕ್ಕೆ ಮೊದಲಿಂದನೂ ಕಲಿಬೇಕು ಅಂತ ಹೇಳೋದಕ್ಕೆ ಲೌಕಿಕ ವಿಚಾರಗಳ ಅವಲಂಬನೆಯಿಂದ ನಾವೇನ್ ಮಾಡಬೇಕು? ಏಕಾಂತಕ್ಕೆ ಆಧ್ಯಾತ್ಮ ವಿಚಾರಗಳ ಅವಲಂಬನೆ ಮಾಡಕ್ ಶುರು ಮಾಡಿದಾಗ ಅವಾಗ ಒಂಟಿತನದಿಂದ ಏಕಾಂತಕ್ಕೆ ವಲಸೆ ಬರ್ಬೋದು. ಏಕಾಂತದಲ್ಲಿ ನಮ್ದು ಆಗುತ್ತೆ. DVG ಅವರು ಒಂದ್ ಕಡೆ ಹೇಳ್ತಾರೆ, ಓರ್ವನೇ ನೀನಿಲುವೆ ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರ ನಿರಲಕಲಿ ಮಂಕುತಿಮ್ಮ ಅಂತ ಏನ್ ಹೇಳ್ತಾರೆ? ಓರ್ವನೇ ನೀನಿಲುವೆ. ಎಕ್ಸಾಕ್ಟ್ಲಿ ಯಾವಾಗ್ಲಾದ್ರೂ ನಾವು ಒಂಟಿನೇನೆ. ನಾವು ಗಂಡ ಹೆಂಡತಿ ಒಂದೇ ಇದ್ರೊಳಗೆ ಇದೀವಿ ಅಂತಂದ್ರೆ ನಾವು 25 ವರ್ಷ ಆದ್ಮೇಲೆ ಬಂದು ಮದುವೆ ಆಗಿರೋದು. ಅವ್ರದ್ದೇ ಬೇರೆ ಥಾಟ್ ಪ್ರೋಸೆಸ್ಸು, ನಂದೇ ಬೇರೆ ಥಾಟ್ ಪ್ರೋಸೆಸ್ಸು. ಒಂದು ಕನ್ವೀನಿಯಂಟ್ ಲಿವಿಂಗು, ಅಂಡರ್ಸ್ಟ್ಯಾಂಡಿಂಗು ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಕೆಲವೆಲ್ಲ ವಿಚಾರಗಳಲ್ಲಿ ನಂದೇ ನಿಲುವು ಬೇರೆ ಇರುತ್ತೆ, ಅವ್ರದ್ದೇ ನಿಲುವು ಬೇರೆ ಇರುತ್ತೆ. ಹಾಗಾಗಿ ಯಾವಾಗ ನಮ್ಮನ್ನು ನೋಡಿಕೊಂಡು ನಾವು ಒಂಟಿನೇ ಇರಬೇಕಾಗುತ್ತೆ. ಓರ್ವನೇ ನೀನಿರುವೆ ಉತ್ಕಟ ಕ್ಷಣಗಳಲ್ಲಿ ಅಂತ ಕೆಲವೆಲ್ಲ ಇಂಪಾರ್ಟೆಂಟ್ ಸನ್ನಿವೇಶದಲ್ಲಿ ಡಿಸೈಡ್ ಮಾಡುವಂಥ ಟೈಮಲ್ಲಿ ಕೂಡ ನಾನೇ ಡಿಸೈಡ್ ಮಾಡ್ಬೇಕಾಗುತ್ತೆ. ಹೆಂಡತಿ ಹೇಳ್ಬೋದು, ಏನೋ ನೋಡಿಯಪ್ಪ ನನಗಿಷ್ಟು ಹೊಳೆಯುತ್ತೆ, ಬಾಕಿದೆಲ್ಲ ನೀವೇ ತೀರ್ಮಾನ ಮಾಡಿ. ಅಥವಾ ಗಂಡನೇ ಹೇಳ್ಬೋದು, ನಿನ್ನ ನೋಡಮ್ಮ ಇಷ್ಟು ಮುಂದೆ ಏನಾದ್ರು ತೀರ್ಮಾನ ಮಾಡು. ನಾವು ಮಕ್ಕಳಿಗೂ ಹಾಗೆ ಹೇಳ್ಬೋದು. ಹಾಗಾಗಿ ನಮ್ಮ ಡಿಸಿಷನ್ ನಾವೇ ತಗೊಳ್ಳುವಂಥ ಸ್ಥಿತಿಗಳೇ ಇದ್ದೇ ಇರುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ. ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ ಕೂಡ ಹಾಗೆ ಇರುತ್ತೆ. ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ಈ ಡಿಸಿಷನ್ ಮೇಕಿಂಗ್ ಟೈಮ್ಗಳಲ್ಲೆಲ್ಲ ನಾನು ಒಬ್ಬನೇ ಇರ್ತೀನಿ. ಈ ಒಬ್ಬನೇ ಇರುವಾಗ ಒಂಟಿತನದಲ್ಲಿದ್ದಾಗ ತಗೊಳ್ಳೋ ಡಿಸಿಷನ್ಗೂ, ಏಕಾಂತನ ಮಾಡ್ಕೊಂಡಿರೋರು ತಗೊಳ್ಳೋ ಡಿಸಿಷನ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಆ ಡಿಸಿಷನ್ ಯಾವ ಥರ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಜೀವನದ ಸುಖ ದುಃಖ ಎಲ್ಲ ನಿರ್ಣಯ ಆಗಿರುತ್ತೆ. ಹಾಗಾಗಿ ನಾವು ಏನ್ ಮಾಡಬೇಕು ಅಂತ ಏನ್ ಹೇಳ್ತಾರೆ ಅಂತಂದ್ರೆ, ವಿ ಹ್ಯಾವ್ ಟು ಗೆಟ್ ಇನ್ ಟು ಏಕಾಂತ. ಒಂಟಿತನದಿಂದ ಏಕಾಂತಕ್ಕೆ ಹೇಗೆ, ಎರಡೂ ಒಂದೇನೆ, ಫಿಸಿಕಲಿ ಒಂದೇ ತರ ಇದೆ, ಆದ್ರೆ ಸೈಕಲಾಜಿಕಲಿ ಹೆವನ್ ಅಂಡ್ ಅರ್ತ್ ಡಿಫ್ರೆನ್ಸ್ ಇದೆ. ಅದಕ್ಕೆ DVG ಒಂದ್ ಕಡೆ ಹೇಳ್ತಾರೆ, ಮನೆಯ ಸಂಸಾರದಲ್ಲಿ ವಾಸವಿರುತ್ತ ಆಗಾಗ ನೆನೆದು ನೀನ್ ದೇಗುಲಕ್ಕೆ ಹೋಗಿ ಬರುವಂತೆ, ದಿನವೆಲ್ಲ ದೇವ ಸನ್ನಿಧಿಯೊಳಗಿರುತ್ತ ಆಗಾಗ ಮನೆಗೆ ಬರುವವನಲ್ಲಿರೋ ಮಂಕುತಿಮ್ಮ ಅಂತ. ಇದು ದೇವ್ರ ಬಗ್ಗೆ ಹೇಳಿದ್ದಾರೆ. ಅದೇ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು. ದೇವರು ಅಂತಂದ್ರೆ ಆಧ್ಯಾತ್ಮದಲ್ಲಿ ನಾನೇ ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲೇ ಇರೋದು ಅನ್ನೋ ಹಾಗೆ ಅದು ಹೈಯರ್ ಲೆವೆಲ್ ಹೋದ್ರೆ, ಇಲ್ಲಿ ಬಂದ್ರೆ ಮನೆಯ ಸಂಸಾರದಲ್ಲಿ ವಾಸವಿರುತ್ತ ಆಗಾಗ ನೆನೆದು ನೀನ್ ದೇಗುಲಕ್ಕೆ ಹೋಗಿ ಬರುವಂತೆ ಅಂತ. ನಾವು ಸಂಸಾರಸ್ಥರಾಗಿದ್ದಾಗ ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತ ಯಾವತ್ತೋ ಒಂದೊಂದು ದಿವಸನೋ ಅಥವಾ ದಿವಸನೋ ಒಂದು ಟೈಮ್ಗೋ
ಮನೆಯಲ್ಲಿ 24 ಗಂಟೆ ಇದ್ದು ಯಾವುದೋ ಒಂದು 10 ನಿಮಿಷ 15 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಲ್ಲ, ಮನೆಯಲ್ಲಿ ಇದ್ದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಿ. ಕಾಲ ಕಳೆದಂತೆಲ್ಲ ಏನಾಗ್ಬೇಕು ಅಂತಂದ್ರೆ, ದಿನವೆಲ್ಲ ದೈವ ಸನ್ನಿಧಿಗಳು ಇರುತ್ತಾ ಆಗಾಗ ಮನೆಗೆ ಬರುವವನಲ್ಲಿರುತ್ತರು ಮಂಕುತಿಮ್ಮ ಅಂತ. ಅಂದ್ರೆ ಮುಂದೆ ಮುಂದೆ ಹೋಗ್ತಾ ನನ್ನ ಮನಸ್ಸಿನಲ್ಲಿ ಏಕಾಂತಕ್ಕೆ ಬರ್ತಾ ಬರ್ತಾ ದೈವ ಸನ್ನಿಧಿಗಳು ಇರುತ್ತಾ ಆಗಾಗ ಅಂತಂದ್ರೆ, ನನ್ನ ಜೊತೆ ನಾನು ಇರೋದೇನೆ ದೇವ ಸನ್ನಿಧಿ. ನನ್ನ ಜೊತೆ ನಾನು ಇರೋದನ್ನ ಜಾಸ್ತಿ ಕಲ್ತ್ಕೊಂಡು ಮನೆಯ ಸಂಸಾರ ಲೌಕಿಕ ಜೀವನಕ್ಕೆ ಅವಾಗ ಬರ್ತಾ ಇರ್ಬೇಕು ಅಷ್ಟೇ ಹೊರತು, ಮೊದಲು ಮನೆಯಲ್ಲೇ ಜಾಸ್ತಿ ಹೊತ್ತಿದ್ದು ದೇವಸ್ಥಾನಕ್ಕೆ ಅವಾಗ ಹೋಗ್ತಾ ಇರೋ ಹಾಗೆ ನಾವು ಏಕಾಂತಕ್ಕೆ ಬಂದ್ರೆ ಅದು ಒಂಟಿತನದ ಪರಮಾವಧಿ. ಈಗ ಏನಾಗುತ್ತೆ, ಮುಂದೆ ಪ್ರೋಗ್ರೆಸ್ ಆಗೋದಾದ್ರೆ ದಿನವೆಲ್ಲ ದೈವ ಸನ್ನಿಧಿಯೊಳಗೆ ಇರುತ್ತಾ ಆಗಾಗ ಅಂತಂದ್ರೆ, ದೇವ್ರ ಜೊತೆನೆ ಮೋಸ್ಟ್ ಆಫ್ ದ ಟೈಮ್ ಇರೋ ಥರ ನಾನು ಮಾಡ್ಕೊಂಡದು ಅಂತಂದ್ರೆ, ನಾನು ಏಕಾಂತಕ್ಕೆ ಬಂದಾಗ ಏನಾಗುತ್ತೆ, ಮನೆಗೆ ಬರೋದು ಕಡಿಮೆ ಆಗುತ್ತೆ. ಮನೆಗೆ ಬರೋದು ಅಂತಂದ್ರೆ ಫಿಸಿಕಲ್ ಮನೆ ಅಲ್ಲ ಇದು, ಈ ಪ್ರಪಂಚ ಈ ಲೌಕಿಕ ವ್ಯವಹಾರಗಳ ಜೊತೆ ಬರೋದೇನಿದೆ ಅದು ಕಡಿಮೆ ಆಗ್ತಾ ಇರಬೇಕು. ನನ್ನ ಜೊತೆ ನಾನು ಇರೋದನ್ನ ನಾನು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾನೆ. ಡಿ ವಿ ಜಿ ಅವರದ್ದು ಕವನಗಳು ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಆದ್ರೆ ಈ ಅರ್ಥದಲ್ಲಿ ಇದನ್ನ ನೋಡ್ಬೇಕಾಗತ್ತೆ. ಇದಲ್ದಲೇನೆ ಅವ್ರ ದೇವ್ರ ಬಗ್ಗೆನೇ ಹೇಳಿರೋದನ್ನ ಅದು ಅರ್ಥ ಇದೆ. ಸೊ ಹಾಗೆ ಮುಂದೆ ನೋಡ್ತಾ ಹೋದ್ರೆ ಏನಾಗುತ್ತೆ, ಈಗ ನಾವು ಒಂಟಿತನ ಮತ್ತು ಏಕಾಂತ ಇವೆರಡಕ್ಕೂ ವ್ಯತ್ಯಾಸ ಏನಿದೆ, ಯಾಕೆ ಮೇಲ್ನೋಟಕ್ಕೆ ಒಂದೇ ತರ ಕಾಣಿಸುತ್ತೆ, ಅದು ಬೇರೆ ಬೇರೆ ಹೇಗೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಈ ಒಂಟಿತನ ಅನ್ನೋದೇನಪ್ಪಾ ಅಂದ್ರೆ, ಬೇರೆಯವರು ನಮ್ಮನ್ನು ದೂರ ಇಟ್ಬಿಟ್ರೆ ಅದು ಒಂಟಿತನ. ಅಂದ್ರೆ ಬೇರೆಯವರು ನಮ್ಮನ್ನು ದೂರ ಇಡ್ತಾ ಇದ್ದಾರೆ ಅನ್ನೋ ಒಂದು ಮನೋಭಾವ ಬರ್ತಿದ್ದ ಹಾಗೆ ಅದು ಒಂಟಿತನಕ್ಕೆ ಕಾರಣ ಆಗುತ್ತೆ. ಅದಲ್ಲದೆ ನಮ್ಮ ಇಚ್ಛೆಯಿಂದ ನಾವೇ ಜನರಿಂದ ದೂರ ಆದ್ರೆ ಅದು ಏಕಾಂತ ಆಗುತ್ತೆ. ಎರಡೂ ಒಂದೇನೆ, ಎರಡೂ ಜನರಿಂದ ದೂರ ಆಗ್ತಾ ಇರೋದೇನೆ. ಆದ್ರೆ ಬೇರೆಯವರು ದೂರ ಇಟ್ಟಿದ್ದಾರೆ ಅನ್ನೋದ್ರಿಂದ ಒಂಟಿತನ ನಮಗೆ ಕಾಡ್ತಾ ಇದ್ರೆ, ನಾವೇ ನಮ್ಮ ಸ್ವಇಚ್ಛೆಯಿಂದ ಜನರಿಂದ ದೂರ ಆಗಿ, ಅಂದ್ರೆ ಲೌಕಿಕ ಪ್ರಪಂಚದಿಂದ ದೂರ ಆಗೋದು. ಬರೀ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಪಂಚ ನಮ್ಗೆ, ಬಾಕಿದೆಲ್ಲ 24 ಗಂಟೆ ನಮ್ಮ ಮೈ ಮರೆಯೋದಕ್ಕೆಲ್ಲ ಪ್ರಪಂಚದಲ್ಲೇ ಡಿಪೆಂಡ್ ಆಗಿದ್ದೀನಿ ಅನ್ನೋದು ಬಿಟ್ರೆ, ನಮ್ಮ ಇಚ್ಛೆಯಿಂದ ನಾವೇ ಜನರಿಂದ ದೂರ ಆಗೋದು ಏಕಾಂತ. ಇದು ಒಂದು ಪಾಯಿಂಟ್. ಆದ್ರೆ ಈ ಒಂಟಿತನ ಅನ್ನೋದು ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಬರುವಂತ ವಿಷಯ ಅದು. ಅಂದ್ರೆ ನಮ್ಗೇನ್ ಬೇಕಿಲ್ಲ ಅದು ಒಂಟಿತನ ಅನ್ನೋದು, ಆದ್ರೆ ಫೋರ್ಸ್ಫುಲ್ ಆಗಿ ಪ್ರಪಂಚದಿಂದ ನಮಗೆ ಬರುತ್ತದೆ. ಆದ್ರೆ ಏಕಾಂತ ಹಾಗಲ್ಲ, ನಾವೇ ಬಯಸಿ ಮಾಡಿಕೊಳ್ಳುವಂಥದ್ದು, ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಸೊ ಒಂಟಿತನ ಅನ್ನೋದು ಸಂದರ್ಭದ ಪರಿಣಾಮಕ್ಕೆ ನಾವು ಹೊಂದ್ಕೊಂಡ್ರೆ, ಸಂದರ್ಭ ನಮ್ಮನ್ನು ನೋಗ್ತಾ ಇದ್ರೆ, ಏಕಾಂತ ಅನ್ನೋದು ನಾವೇ ಬಯಸಿ ನಾವೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಏಕಾಂತ ಆಗುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈ ಲೌಕಿಕದ ಏನಾಗಿದೆ, ಈ ದುಃಖ, ನೋವು, ನಿರಾಸೆ, ತಿರಸ್ಕಾರ, ಈ ಥರಗಳಿಂದ ಒಂಟಿತನ ನಮಗೆ ಬರ್ತಾ ಹೋಗುತ್ತೆ. ಇವೆಲ್ಲ ಒಂದೊಂದು ರೀಸನ್ಗಳು. ಇದು ಒಂದೇ ರೀಸನ್ ಅಂತಲ್ಲ, ಒಂದು ಸಮ್ ಪಾಯಿಂಟ್ಸ್ ಕೆಲವೆಲ್ಲ. ಯಾವುದು ಲೌಕಿಕದಲ್ಲಿ ದುಃಖ ಆದಾಗ ಅಯ್ಯೋ ಯಾರೋ ಬೇಡಪ್ಪ ಅಂತ ಅನ್ನೋದು, ನೋವು ನಿರಾಸೆ ಆಗ್ತಿದ್ದ ಹಾಗೇನೆ ತಿರಸ್ಕಾರ, ಇದೆಲ್ಲ ಆಗ್ತಿದ್ದ ಹಾಗೆ ಒಂಟಿತನಕ್ಕೆ ನಮ್ಮನ್ನ ನಾವು ಪ್ರಪಂಚ ನೂಗ್ತಾ ಇದೆ ಅಂತ ನಾವು ಅಂದ್ಕೋತೀವಿ. ಆದ್ರೆ ಹಾಗಲ್ಲ, ಅದು ನಮ್ಮನ್ನ ನಾವು ನೂಗ್ಕೊಳ್ತಾ ಇದ್ದೀವಿ ಅನ್ನೋದು ಬಿಟ್ಬಿಟ್ಟು ಹೊರಗಡೆ ಪ್ರಪಂಚ ನಮ್ಮನ್ನು ನೂಗ್ತಾ ಇದ್ದೀವಿ ಅಂತಂದ್ರೆ, ನಾನು ನನ್ನ ಜೀವನದ ಬಗ್ಗೆ ನಾನು ಅದರದ್ದು ಹೊಣೆ ಹೊತ್ಕೊಳ್ಳೋಕೆ ರೆಡಿ ಇಲ್ಲ. ಯಾವಾಗಲೂ ಜಾರ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ, ತಪ್ಪು ಇನ್ನೊಬ್ಬರ ಮೇಲೆ ಹಾಕೋದಕ್ಕೆ ಒದ್ದಾಡ್ತಾ ಇರ್ತೀನಿ. ಇದೆಲ್ಲ ಒಂಟಿತನದಲ್ಲಿ ಆಗುವಂಥ ವಿಚಾರಗಳು. ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ನೋಡಿದ್ರೆ, ಆಧ್ಯಾತ್ಮಿಕ ಸೆಳೆತದಿಂದ ನಾನು ಏಕಾಂತಕ್ಕೆ ಹೋಗೋದೇನಿದೆ ಅದು ಏಕಾಂತ ಆಗುತ್ತೆ. ಅಲ್ಲೂ ಐ ಆಮ್ ಲಿವಿಂಗ್ ಅವೇ ಫ್ರಮ್ ದ ಸೇಮ್ ಲೌಕಿಕ ಬಿಟ್ಬಿಟ್ಟು ಆಚೆಗೆ ಹೋಗ್ತಾ ಇದ್ದೀನಿ. ಆದರೆ ವಿತ್ ಎ ಪ್ರಾಪರ್ ರೀಸನ್, ಪ್ರಾಪರ್ ಗೋಲ್, ಆಧ್ಯಾತ್ಮದ ಗೋಲ್ ಇಟ್ಕೊಂಡು ನಾನು ಹೋಗ್ತಾ ಇದ್ರೆ ಅದು ಏಕಾಂತ ಆಗುತ್ತೆ. ನನ್ನ ಮನಸ್ಸಿಗೆ ಯಾವಾಗಲೂ ಬೇಜಾರು ಆಗೋದೇ ಇಲ್ಲ. ಈ ಒಂಟಿತನ ಅನ್ನೋದು ಏನಾಗುತ್ತೆ, ಅನಿವಾರ್ಯತೆ ಅಂತಂದ್ರೆ ಚಾಯ್ಸ್ಲೆಸ್ ಸ್ಟೇಜ್. ಒಂಟಿತನ ಅನ್ನೋದನ್ನ ನಾನು ನೋಡ್ತಾ ಹೋದ್ರೆ, ಅದನ್ನ ಅನಲೈಸ್ ಮಾಡಿದ್ರೆ, ಇಟ್ ಬಿಕಮ್ಸ್ ಎ ಚಾಯ್ಸ್ಲೆಸ್ ಸ್ಟೇಜ್. ಎಲ್ಲರೂ ಪುಷ್ ಮಾಡ್ಬಿಟ್ಟಿದ್ದಾರೆ, ಇನ್ನೇನು ಇದನ್ನೇ ಇಲ್ಲ, ಅದಕ್ಕೋಸ್ಕರ ಒಂಟಿಯಾಗಿದ್ದೀನಿ ಅನ್ನೋದು ಒಂದು ಮನಸ್ಸಿನ ಭಾವನೆ. ಆದ್ರೆ ನಾನು ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಏಕಾಂತ ಅನ್ನೋದು ಅವಶ್ಯಕತೆ, ಪರಮಾವಶ್ಯಕತೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ.
ಸೊ ಹಾಗಾಗಿ ಅನಿವಾರ್ಯತೆಯಿಂದ ಅವಶ್ಯಕತೆಗೆ ಹೊರಟೋಗ್ತಾ ಇದ್ದೇನೆ ಏಕಾಂತ. ಸೊ ಒಂಟಿತನ ಅನ್ನೋದು ಕಷ್ಟ, ಇಟ್ ಈಸ್ ಡಿಫಿಕಲ್ಟಿ ಥಿಂಗ್ಸ್. ಬಟ್ ಏಕಾಂತ ಅನ್ನೋದು ಅಭ್ಯಾಸ ಮಾಡ್ತಾ ಮಾಡ್ತಾ ಭಾಳ ಇಷ್ಟ ಆಗ್ತಾ ಹೋಗುತ್ತೆ. ಒಂಟಿತನ ಯಾರಿಗೂ ಇಷ್ಟ ಆಗಲ್ಲ, ಒಂಟಿತನ ಕಷ್ಟ, ಏಕಾಂತ ಇಷ್ಟ, ಹಾಗಾಗ್ತಾ ಹೋಗುತ್ತೆ. ಇನ್ನೊಂದೇನಾಗುತ್ತೆ, ಒಂಟಿತನದಲ್ಲಿ ನಮ್ಮ ಮೇಲೆ ನಮಗೆ ಸಿಟ್ಟು, ಕೋಪ, ಅಸಹನೆ ಎಲ್ಲ ಬರ್ತಾ ಇದೆ. ಒಂಟಿತನ ಒಂಥರ ಅಸಹನೀಯ, ಸಹನೆ ಇಲ್ಲ, ನಮ್ಗೆ ಅದನ್ನು ಸಹನೆ ಮಾಡ್ಕೊಳಕ್ ಆಗಲ್ಲ. ಏನಪ್ಪ ಜಿಗುಪ್ಸೆ ಎಲ್ಲ ಶುರುವಾಗ್ಬಿಡುತ್ತೆ. ಒಂಟಿತನ ಅನ್ನೋದು ಅಸಹನೀಯವಾದರೆ ಏಕಾಂತ ತುಂಬ ಸಹನೀಯವಾಗುತ್ತೆ. ಯಾಕೆಂದರೆ ನಾನೇ ಇಷ್ಟಪಟ್ಟು ಮಾಡ್ಕೊಂಡಿರೋದು, ನನಗೆ ಬೇಕಾಗೋದು ಅದು ತುಂಬ. ಯಾವಾಗಲೂ ಏಕದಮ್ ನಾನು ಒಂಟಿತನ ಏಕಾಂತಕ್ಕೆ ಹೋಗ್ಬಿಡೋಣ ಅನ್ನೋ ಒಂದು ಎಂಜಾಯ್ಮೆಂಟಲ್ಲಿ ಇರ್ತೀನಿ ನಾನು. ಸೊ ಒಂಟಿತನ ಅಸಹನೀಯವಾದರೆ ಏಕಾಂತ ಸಹನೀಯವಾಗುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ವಿಲ್ ಹ್ಯಾಪನ್. ಸೊ ಏನಾಗುತ್ತೆ ಅಂತಂದರೆ, ಒಂಟಿತನದಲ್ಲಿ ಏನಾಗುತ್ತೆ, ಮನಸ್ಸು ಚಂಚಲವಾಗಿರುತ್ತೆ. ಅಂದರೆ ಒಂದು ಮನೆ ಹಾಲಲ್ಲಿ ದೀಪ ಇಟ್ಟಿದ್ರೆ ಗಾಳಿ ಬಂದಾಗೆಲ್ಲ ದೀಪ ಅಲ್ಲಾಡ್ತಾ ಇದ್ರೆ ಆ ದೀಪದ ಬೆಳಕು ಕಾನ್ಸ್ಟೆನ್ಸಿ ಸರಿಯಾಗಿರಲ್ಲ, ಅದ್ರ ಕೆಳಗಡೆ ಯಾರು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅದೇ ದೀಪಕ್ಕೆ ಒಂದು ಗ್ಲಾಸ್ನ ಫಿಕ್ಸ್ ಮಾಡಿದ್ರೆ ಅದರೊಳಗಡೆ ದೀಪ ನಿಶ್ಚಲವಾಗಿ ಅಲ್ಲಾಡ್ದಲೇ ಉರಿತಾ ಇರುತ್ತೆ. ಅದಕ್ಕೆ ಪವರ್ ಜಾಸ್ತಿ, ಅದರಲ್ಲಿ ಎನರ್ಜಿ ಜಾಸ್ತಿ ಇದೆ. ಅದರ ಕೆಳಗಡೆ ಬೇಕಾಷ್ಟು ಜನ ಓದ್ಕೋಬೋದು. ಅಲ್ಲಾಡ್ತಾ ಇರೋ ದೀಪದ ಕೆಳಗೆ ಓದ್ಲಿಕ್ಕೂ ಆಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಲೈಟ್ ಫ್ಲಿಕರ್ ಆಗ್ತಾ ಇದ್ರೆ ಅದ್ರ ಕೆಳಗೆ ಓದಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ಒಂಟಿತನ ಇದ್ರೆ ಯಾವಾಗಲೂ ಮನಸ್ಸು ಫ್ಲಿಕರ್ ಆಗ್ತಾ ಇರುತ್ತೆ. ಚಿತ್ತ ಚಂಚಲತ್ವ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಚಂಚಲತ್ವದಿಂದ ಚಿತ್ತ ಏಕಾಗ್ರತೆಗೆ ಬರಬೇಕು. ಸೊ ಆ ಚಿತ್ತ ಏಕಾಗ್ರತೆಗೆ ಬರೋದೇ ಏಕಾಂತದಿಂದ ಮನಸ್ಸು ಏಕಾಗ್ರತೆಗೆ ಬರುತ್ತೆ. ಒಂಟಿತನದಿಂದ ಮನಸ್ಸು ಚಂಚಲತೆಗೊಳಗಾದರೆ ಏಕಾಂತದಿಂದ ಮನಸ್ಸು ಏಕಾಗ್ರತೆಗೆ ಬರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಒಂಟಿತನ ಆ್ಯಂಡ್ ಏಕಾಂತ. ಒಂಟಿತನದಿಂದ ನಮಗೆ ಸಿಟ್ಟು, ಕೋಪ ಎಲ್ಲ ಅದು ಅವಾಗವಾಗ ವಿಸಿಟ್ ಮಾಡ್ತಾ ಇರುತ್ತೆ. ಮೊದಲು ಏನಾಗುತ್ತೆ, ನಮಗೆ ಒಂಟಿತನದಲ್ಲಿ 2 ದಿವಸಕ್ಕೋ 3 ದಿವಸಕ್ಕೋ ಬರ್ತಾ ಇದ್ದ ಸಿಟ್ಟು ಈಗ ದಿವಸಕ್ಕೆ 4 ಸಲ ಬರುತ್ತೆ, ಆಮೇಲೆ ಗಂಟೆಗೆ 5 ಸಲ ಬರುತ್ತೆ, ಆಮೇಲೆ ನಿಮಿಷಕ್ಕೆ 1 ಸಲ ಸಿಟ್ಟು, ಕೋಪ, ಜಿಗುಪ್ಸೆ. ಸಿಟ್ಟು ಅಂತಂದರೆ ನಮ್ಗೆ ಗೊತ್ತಿರೋದು ಕೂಗಾಡೋದು ಅಷ್ಟೇ ಸಿಟ್ಟು ಅಂತ ಅಂದ್ಕೊಂಡಿದೀವಿ. ಅಲ್ಲ, ಸಿಟ್ಟಿಗೆ ಬೇರೆ ಬೇರೆ ಮುಖಗಳಿವೆ. ಸಿಟ್ಟಿಗೆ ಒಂದು ನಿರಾಶಾ ಮನೋಭಾವನೂ ಅದು ಒಂಥರ ಸಿಟ್ಟೇನೆ, ಅಸಹಾಯಕತೆನೂ ಸಿಟ್ಟೇನೆ, ಅಳೋದು ಸಿಟ್ಟೇನೆ, ನಾನು ಒಬ್ಬನೇ ಮೂಲೆಯಲ್ಲಿ ಕೂತ್ಕೊಳ್ಳೋದು ಸಿಟ್ಟೆ. ಯಾಕೆಂದರೆ ಯಾರ ಮೇಲೂ ತೋರಿಸ್ಕೊಳ್ಳೋಕ್ಕೆ ನನ್ನ ಕೆಪಾಸಿಟಿ ಇಲ್ದಲೇ ಇರೋದ್ರಿಂದ ಆ ಸಿಟ್ಟು ವಿವಿಧ ರೂಪಗಳಲ್ಲಿ ಕಾಣಿಸ್ತಾ ಇದೆ ನನಗೆ. ಒಂಟಿತನದಿಂದ ನನಗೆ ಅಸಹಾಯಕತೆ, ಹತಾಶೆ, ಸಿಟ್ಟು ಅದು ಏನಾಗಿದೆ, ಫ್ರೀಕ್ವೆಂಟ್ ಆಗಿ ಬರಕ್ಕೆ ಹೋಗ್ತಾ ಇದೆ. ಮೊದಲು ಅಪರೂಪಕ್ಕೆ ಬರ್ತಾ ಇತ್ತು, ಈಗ ಫ್ರೀಕ್ವೆಂಟ್ ಆಗಿ ಜಿಗುಪ್ಸೆ, ಯಾವಾಗಲೂ ಬೇಜಾರು ಆಗ್ತಾ ಇದೆ ಅಂತ. ಆದರೆ ಏಕಾಂತಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮನಸ್ಸಿಗೆ ಆತ್ಮವಿಶ್ವಾಸ, ಶಾಂತಿ, ನೆಮ್ಮದಿ, ಸಂತೋಷ ಎಲ್ಲ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ ಇದ್ದರೆ ಅದಕ್ಕೆ ಹೋಗ್ಬೇಕಾ ಬೇಡವಾ, ಏಕಾಂತಕ್ಕೆ ಪ್ರಯತ್ನ ಮಾಡಬೇಕಾ ಬೇಡವಾ ಅಂತ ನಮ್ಮನ್ನು ನಾವು ಅವಾಗ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಈ ಏಕಾಂತ ಏನಾಗುತ್ತೆ, ಈ ಒಂಟಿತನದಲ್ಲಿ ಏನಾಗುತ್ತೆ, ನಮ್ಮನ್ನು ಯಾರೋ ಹೊರಗಡೆಯವರು ನಮ್ಮನ್ನು ಒಂಟಿಯಾಗಿ ಮಾಡಿಬಿಟ್ಟಿದ್ದಾರೆ. ನನಗೆ ಗಂಡನ ಮೇಲೆ ಸಿಟ್ಟು, ಅಥವಾ ಹೆಂಡತಿ ಮೇಲೆ ಸಿಟ್ಟು, ಮಕ್ಕಳ ಮೇಲೆ ಸಿಟ್ಟು, ಯಾರ ಮೇಲೋ ಸಿಟ್ಟು, ನಾನು ಒಂಟಿ ಮಾಡಿಬಿಟ್ರು, ಇವರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅಥವಾ ಅವರೆಲ್ಲೋ ಅವರೆಲ್ಲೋ ಹೋಗ್ತಾ ಇದ್ದಾರೆ. ಹಾಗಾಗಿ ನನಗೇನಾಗುತ್ತೆ, ಒಂಟಿತನದಲ್ಲಿ ನನ್ನ ಒಂಟಿತನ ಮಾಡಿದ್ದಾರೆ, ಈ ಸ್ಥಿತಿಗೆ ನನ್ನ ತಗೊಂಬಂದಿದ್ದಾರೆ ಅನ್ನೋರ ಮೇಲೆಲ್ಲ ಸಿಟ್ಟು, ಕೋಪ, ಚಿಂತೆ, ಅವ್ರ ಬಗ್ಗೆನೇ ಯೋಚನೆ ಮಾಡೋ ಥರ ಆಗ್ತಾ ಇರುತ್ತೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅವ್ರ ಬಗ್ಗೆ ನನಗೆ ಯಾಕೆ ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಬಾರ್ದಾಗಿತ್ತು, ಇವ್ರು ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೊರಗಡೆ ಬಗ್ಗೆ ಟೀಕೆ ಮಾಡೋದ್ರೊಳಗೇನೆ ನಾನು ಅನಲೈಸ್ ಮಾಡ್ಕೊಳ್ಳೋದೇ ಬಿಟ್ಕೊಂಡ್ಬಿಡ್ತೀನಿ. ಅದೇ ಟೈಮ್ನಲ್ಲಿ ನೋಡಿದ್ರೆ ಏಕಾಂತ ಏನಾದ್ರು ಕಲ್ತ್ಕೊಂಡಿದ್ರೆ ನಮ್ಮ ಜೊತೆಗೆ ನಾವೇ ವಿಹರಿಸಿ, ನಮ್ಮ ಜೊತೆಗೆ ನಾವೇ ಎಂಜಾಯ್ ಮಾಡೋವಂಥ ಟೈಮಿಗೆ ನಾವು ಹೋಗ್ತೀವಿ. ಸೊ ದಟ್ ಈಸ್ ದ ಅನದರ್ ಡಿಫ್ರೆನ್ಸ್ ವಿಚ್ ಬಿಕಮ್ಸ್. ಈ ಒಂಟಿತನ ಏನಾಗುತ್ತೆ ಅಂದರೆ, ಏನೋ ನನಗೊಂಥರ ಪ್ರಾರಬ್ಧ ಅಪ್ಪ ಅಂತ ಅಂದ್ಕೊಂಡು, ಅದೊಂಥರ ನನ್ನ ಹಣೆ ಬರ ಅಂತ ಅಂದ್ಕೊಂಡು ಗೊಣಕ್ಕೊಂಡು ಗ್ರಂಬ್ಲಿಂಗು, ಮರ್ಮರಿಂಗು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಮೆಚುರಿಟಿನೇ ಬಂದಿಲ್ಲ, ಇಮ್ಮೆಚುರಿಟಿ ಆಗಿದೆ.
ಇಮ್ಮೆಚೂರಿಟಿ ಅನ್ನೋದೇನೆ ಒಂಟಿತನದ ಲಕ್ಷಣ. ಒಂಟಿತನದಲ್ಲಿ ಯಾರೋ ಮೆಚೂರ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏಕಾಂತಕ್ಕೆ ಬಂದರೆ ಇಟ್ ಇಸ್ ಎ ಪ್ರಬುದ್ಧದ ಲಕ್ಷಣ, ಪ್ರಬುದ್ಧತೆಯ ಲಕ್ಷಣ. ಸೊ ಏನಾಗುತ್ತೆ, ದೇ ವಿಲ್ ಬಿಕಮ್ ವೆರಿ ವೆರಿ ಕನ್ಫೈನ್ಡ್, ಕಂಪೋಸ್ಡ್. ಒಂಥರ ಎಷ್ಟು ಸ್ಥಿತಪ್ರಜ್ಞತೆ ಬಂದಿರುತ್ತೆ ಅಂತಂದರೆ, ಏಕಾಂತಕ್ಕೆ ಹೋದರೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದರೂ ಅದಾಗದು ಹಾಗೇನೆ ಅನ್ನೋ ಒಂದು ಲೆವೆಲ್ಗೆ ಮನಸ್ಥಿತಿ ಬರುತ್ತೆ. ಆ ಲೆವೆಲ್ಗೆ ಹೋಗ್ದಲೇ ಇದ್ದವರು ಇದೇನು ಹೀಗೆ ಕೂತಿದ್ದಾರೆ, ಬೆಂಕಿ ಹತ್ಕೊಂಡಿದ್ರು ಹಾಗೆ ಕೂತಿದಾರಲ್ಲ ಅಂತ. ಹಾಗಲ್ಲ ಅದು. ಆ ಬೆಂಕಿ ಹತ್ಕೊಂಡಿದ್ರೆ ನಾನು ಏನು ಮಾಡ್ಬೋದು ಅಷ್ಟು ಮಾಡ್ಬೋದು, ಅದಲ್ದಲೇ ಇದ್ರೆ ನಾನು ಎಲ್ಲಾವುದು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಿಚಾರಧಾರೆ ಗೊತ್ತಿರುತ್ತೆ. ಹಾಗಾಗಿ ಅದಕ್ಕೆ ಅವ್ರು ಹತ್ತಿದ್ರೆ ಕೂತಿದ್ದಾರೆ ಅಂತಂದ್ರೆ ಅವ್ರು ಆಲ್ರೆಡಿ ಫೈರ್ ಇಂಜಿನಿಗೆಲ್ಲ ಫೋನ್ ಮಾಡಿ ಸರಿಯಾಗಿ ಕೂತ್ಕೊಂಡು ಎಲ್ಲ ಮಾಡಿರ್ಬೋದು. ಇಲ್ಲದೆ ಹೋದ್ರೆ ಒಂಟಿತನದಲ್ಲಿದ್ರೆ ಅಯ್ಯೋ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ ನಾನು ಕೋತಿ ಥರ ಕುಣಿದಾಡಿ ಮಾಡೋ ಕೆಲಸಗಳೇನೋ ಮಾಡಿದ್ರೆ ನನ್ನ ಮನೆಗೂ ಬೆಂಕಿ ಹತ್ಕೊಳ್ಳೋ ಲೆವೆಲ್ಗೂ ಬರ್ಬೋದು. ಹಾಗಾಗಿ ಏಕಾಂತ ಪ್ರಬುದ್ಧತೆ ಸ್ಟೇಜ್ನಲ್ಲಿ ತಗೊಳ್ಳೋ ಆ್ಯಕ್ಷನ್ಸೇ ಬೇರೆ, ಅದರಲ್ಲಿ ಬರೋ ರಿಸಲ್ಟ್ಸೇ ಬೇರೆ. ಹಾಗಾಗಿ ಅವರಿಗೆ ಯಾವ ಥರದ ತೊಂದರೆಗಳೇ ಬರೋದು ಕಡಿಮೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎ ಮೆಚೂರ್ಡ್ ಲೆವೆಲ್ ಆಫ್ ಥಿಂಕಿಂಗ್ ಅಂತ. ಒಂಟಿತನ ಯಾವಾಗಲೂ ಏನಾಗುತ್ತೆ, ವಿ ಆಲ್ವೇಸ್ ಲುಕ್ ಅಟ್ ದ ಲೌಕಿಕ, ಪ್ರಾಪಂಚಿಕವಾದ ವಿಷಯಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸಾಮಾನ್ಯಕ್ಕೆ ಒಂದು ಗಾದೆ ಇದೆ, ಸ್ವಲ್ಪ ಬುದ್ಧಿವಂತರು ಯಾವಾಗಲೂ ವಸ್ತುಗಳ ಬಗ್ಗೆ ಮಾತಾಡ್ತಾರೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮುಂದುವರಿರೋರು ಯಾವುದೋ ಜಾಗ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಇನ್ನೂ ಸ್ವಲ್ಪ ಇದಾದವರು ಮನುಷ್ಯರ ಬಗ್ಗೆ ಮಾತಾಡ್ತಾರೆ. ಸೊ ಆದರೆ ತುಂಬ ಬುದ್ಧಿವಂತಿಕೆ ಇರೋನು ಅವನ ಮನಸ್ಸಿನ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತಾನೆ, ಅವನು ಹೇಗೆ ಇದಾಗಬೇಕು ಅಂತ. ಹಾಗಾಗಿ ಒಂಟಿತನ ಪ್ರಾಪಂಚಿಕ ವಿಚಾರನ ಮಾತಾಡ್ತಾ ಇದ್ದರೆ ಏಕಾಂತ ಪಾರಮಾರ್ಥಿಕ ವಿಚಾರನ ಮಾಡುತ್ತೆ. ಆ ಪಾರಮಾರ್ಥಿಕ ವಿಚಾರದಲ್ಲಿ ಏನಾಗ್ತಾ ಹೋಗುತ್ತೆ, ಯಾರೂ ಹೊಣೆ ಇಲ್ವೇ ಇಲ್ಲ ಪಾರಮಾರ್ಥಿಕದಲ್ಲಿ. ಅವಾಗ ಏನಾಗುತ್ತೆ, ಹೌದಲ್ಲ, ದಿಸ್ ಈಸ್ ವಾಟ್ ನ್ಯಾಚುರಲ್, ದಿಸ್ ಈಸ್ ವಾಟ್ ಗಾಡ್ಲಿನೆಸ್, ದಿಸ್ ಈಸ್ ವಾಟ್ ನನ್ನ ಪೀಸ್ಫುಲ್ನೆಸ್ಗೆ ನಾನೇ ಕಾರಣ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂಟಿತನ ಪ್ರಾಪಂಚಿಕ ಆದರೆ ಏಕಾಂತ ಪಾರಮಾರ್ಥಿಕವಾಗುತ್ತೆ. ಸೊ ಇನ್ನು ಮುಂದೆ ಹೋಗಿ ನೋಡ್ತಾ ಇದ್ರೆ ಹೀಗೆ ಒಂಟಿತನದಲ್ಲೇ ಬೆಳೀತಾ ಹೋದಾಗ ಏನಾಗುತ್ತೆ, ಮನಸ್ಸು ಖಿನ್ನತೆ, ಡಿಪ್ರೆಷನ್ಗೆ ಹೋಗ್ತಾ ಹೋಗುತ್ತೆ. ಒಂಟಿತನ ಅಂದರೆ ಖಿನ್ನತೆ ಆದರೆ ಏಕಾಂತಕ್ಕೆ ಹೋಗ್ತಾ ಪ್ರಸನ್ನತೆ ಬರ್ತಾ ಹೋಗುತ್ತೆ. ಖಿನ್ನತೆ ಅಲ್ಲ ಅದು, ಇಟ್ ಈಸ್ ಒಂಥರ ಕಾಂಪೌಂಡ್ ಆಗಿ ಯಾವಾಗಲೂ ಒಂಥರ ಎಷ್ಟು ಪ್ರಸನ್ನ ಚಿತ್ತದಿಂದ ಇರ್ತಾರೆ ಅಂತಂದರೆ ಅಷ್ಟು ಪ್ರಸನ್ನ ಚಿತ್ತದಿಂದ ಇರೋ ಅಂಥ ಒಂದು ವ್ಯವಸ್ಥೆ ನಮಗೆ ಬರ್ತಾ ಹೋಗುತ್ತೆ. ಏಕಾಂತ ಅನ್ನೋದು ಪ್ರಸನ್ನತೆ ಆದರೆ ಒಂಟಿತನ ಅನ್ನೋದು ಖಿನ್ನತೆ ಆಗ್ತಾ ಹೋಗುತ್ತೆ. ಆ ಖಿನ್ನತೆಯಕ್ಕೆ ಏನಾಗುತ್ತೆ, ನಾವು ಒಂದರಿಂದ ಒಂದಕ್ಕೆ ಹೋಗ್ತೀವಿ. ಖಿನ್ನತೆ ಬರ್ತಾ ನಾವು ಜನ ಬೇಕು ಅಂತ ನಾವೇನೇ ಜನಗಳನ್ನು ಹುಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಪುರ್ಸೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ನಮ್ಮ ತಾಪತ್ರಯ ಕೇಳೋಕ್ಕೆ ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ. ಕೊನೆಗೆ ಹೋಗಿ ಅವ್ರ ಮೇಲೆ ಹೇರಿಕೆಯಿಂದ ನಮ್ದೆಲ್ಲ ಹೇಳ್ಕೊಳಕ್ಕೆ ಹೋಗ್ತೀವಿ. ಆವಾಗ ಕೊನೆಗೆ ಅವರೇ ಬಾಗಿಲು ಹಾಕ್ತಾರೆ, ಅವರೇ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಅಯ್ಯೋ ಅವ್ರು ಬರ್ತಾ ಇದ್ದಾರೆ, ಜಾಗ ಖಾಲಿ ಮಾಡೋಣ ಅಂತಾರೆ. ಇದೆಲ್ಲ ಯಾತಕ್ಕಾಗ್ತಾ ಇದೆ ಅಂದರೆ ಅವರಿಂದ ಏನೂ ಆಗ್ತಾ ಇಲ್ಲ, ನನ್ನಿಂದನೇ ಆಗ್ತಾ ಇರೋದು. ನನಗೆ ಅನಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ನನಗೆ. ಹಾಗಾಗಿ ಒಂಟಿತನ ಖಿನ್ನತೆ ಇದ್ದರೆ ಪ್ರಸನ್ನತೆ ಇದೆ. ನನಗೇನಾಗುತ್ತೆ, ಏಕಾಂತಕ್ಕೆ ಬರ್ತಾ ನಾನು ಯಾರಿಗೂ ಏನು ಹೇಳ್ಕೊಡ್ಬೇಕು ಅಂತ ಅನ್ಸೋದಿಲ್ಲ. ಬೇಕಾದರೆ ಬೇರೆಯವ್ರು ನನ್ನ ಹತ್ರ ಹೇಳ್ಕೊಂಡ್ರು ಪರವಾಗಿಲ್ಲ, ನನಗೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಹಗುರ ಆಗುವಂಥ ವಿಷಯಗಳೇ ಇಲ್ಲ. ಆ ಥರ ಲೆವೆಲ್ಗೆ ನಾನು ಹೋಗ್ಬಿಡ್ತೀನಿ. ಹಾಗಾಗಿ ಏನಾಗುತ್ತೆ, ಏಕಾಂತ ಇಸ್ ಎ ಪ್ರಸನ್ನತೆ. ಸೊ ಒಂಟಿತನದಲ್ಲಿ ಏನಾಗುತ್ತೆ, ಯಾವಾಗಲೂ ಕೊರಗು, ಯಾವಾಗಲೂ ಒಂಥರ ವರೀಡ್ ಮೂಡಲ್ಲೇ ಇರ್ತೀನಿ. 24 ಗಂಟೆ ಎಲ್ಲ ದುಡ್ಡಿದೆ, ಕಾಸಿದೆ, ಆಸ್ತಿ ಅಂತಸ್ತು ಬೇಕಾಷ್ಟು ಇನ್ನೂ 10 ಜನ್ಮ ತಿಳ್ಕೊಳ್ಳೋದಿದ್ರೂ ಏನೋ ಭಯ, ಏನೋ ಕೊರಗು, ಈ ಥರದ್ರೊಳಗೆ ಇರ್ತೀನಿ. ಹಾಗಾದರೆ ಏಕಾಂತದಲ್ಲಿ ನನಗೇನಾಗುತ್ತೆ, ಒಂದು ಸ್ಟ್ರಾಂಗ್ ಫೀಲಿಂಗ್ ಬರ್ತಾ ಹೋಗುತ್ತೆ. ನನ್ನ ಮೈಂಡಿಗೆ ಸಿಕ್ಕಾಪಟ್ಟೆ ಒಂದು ಸ್ಟ್ರಾಂಗ್ನೆಸ್ ಬರ್ತಾ ಹೋಗುತ್ತೆ, ಸ್ಟ್ರೆಂತ್. ಆ ಸ್ಟ್ರೆಂತಲ್ಲಿ ವರಿ ಅನ್ನೋದೇ ಬರಲ್ಲ. ಆ ವರಿಯಿಂದ ಆಚೆಗೆ ದಾಟಿ ಯೋಚನೆ ಮಾಡುವಂಥ ಒಂದು ಯೋಚನೆ ಅಲ್ಲ, ನಿರ್ಧಾರಗಳನ್ನು ತಗೊಳ್ಳೋವಂಥ ಕೆಪಾಸಿಟಿ ಬರುತ್ತೆ. ಸೊ ಹಾಗಾಗಿ ಒಂಟಿತನ ಕೊರಗಾದರೆ ಏಕಾಂತ ಅನ್ನೋದು ಅರಿವಿನ ಮೆರುಗು ಅಂತ ಹೇಳ್ಬೋದು. ಸೊ ಒಂಟಿತನದಲ್ಲಿ ಯಾವಾಗಲೂ ನಾನಾ ವಿಧವಾಗಿ ಆಲೋಚನೆ ಮಾಡ್ತಾ ಇರೋದು, ಅದೊಂಥರ
ಈಗ ಈಗ ಕ್ಷಣಪಿತ್ತ ಕ್ಷಣಚಿತ್ತ ಅಂತ ಹೇಳ್ತಾರೆ. ಇದಕ್ಕಿದ್ದಾಗೆ ಇದು ಯೋಚನೆ ಮಾಡ್ತೇನೆ, ಆಲ್ರೆಡಿ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಇಲ್ಲಿ ಈಗಾಗಲೇ ಇಲ್ಲಿ ಅಡುಗೆ ಮನೆಗೆ ಯೋಚನೆ ಮಾಡ್ತಾ ಇರ್ತೀನಿ, ಇಲ್ಲಿ ಆಲ್ರೆಡಿ ಅಮೆರಿಕಾಕ್ಕೆ, ಇಲ್ಲವ್ರು ಇನ್ನೆಲ್ಲೋ ಯೋಚನೆ ಮಾಡ್ತಾ ಇರೋದು, ಇನ್ನೆಲ್ಲೋ ಶಾಪಿಂಗ್ ಕಾಂಪ್ಲೆಕ್ಸ್, ಇನ್ಯಾವುದೋ ಫ್ರೆಂಡ್ಸ್ ಕಿಟ್ಟಿ ಪಾರ್ಟಿ. ಒಂದೊಂದು ನಿಮಿಷಕ್ಕೂ ಮನಸ್ಸು ಹೊಯ್ದಾಡ್ತಾ ಇರುತ್ತೆ. ಈ ಥರ ಮನಸ್ಸು ಯಾವಾಗ ಹೊಯ್ದಾಡುತ್ತೆ ಹೀಗೆ, ಅದು ಅಶಾಂತಿ ಆಗುತ್ತೆ. ಬರೀ ಮನಸ್ಸೇ ಅಲ್ಲ, ಎಲ್ಲ ಮೆಟೀರಿಯಲ್ನೂ ಅಷ್ಟೇನೆ. ಒಂದು ಕಬ್ಬಣನ ಕುಟ್ತಾ ಹೋದರೆ ಕಬ್ಬಣನೂ ಹೀಟ್ ಆಗುತ್ತೆ. ಸೊ ಹಾಗಾಗಿ ಬರೀ ಮುಂದ್ಗಡೆ ಇರೋ ಗಾಳಿನ ಕೈನಲ್ಲಿ ಹೀಗೆ ಬೀಸ್ತಾ ಹೋದರೆ ಮುಖದ ಹತ್ರ ಇರೋ ಗಾಳಿ ಬಿಸಿ ಆಗುತ್ತೆ. ಯಾಕೆಂದ್ರೆ ಆ ಡಿಸ್ಟರ್ಬೆನ್ಸ್ ಮೇಕ್ಸ್ ಅಸ್ ಹಾಟ್. ಈ ನಮ್ಮ ಮನಸ್ಸಿನಲ್ಲಿರೋ ಆಲೋಚನೆಗಳು ಒಂದೊಂದು ನಿಮಿಷಕ್ಕೆ ಒಂದೊಂಥರ ಇಷ್ಟೊಂದೆಲ್ಲ ಯೋಚನೆಗಳನ್ನು ಮಾಡ್ತಾ 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 ತಲೆ ತಿರುಗಿ ತಲೆ ಎಲ್ಲ ಚಕ್ಕರ್ ಬಂದು ತಲೆಯೆಲ್ಲ ಹೀಟ್ ಆಗ್ಬಿಡುತ್ತೆ. ಹೀಟ್ ಆಗ್ತಿದ್ದಾಗ ಏನಾಗುತ್ತೆ, ಒಂದು ಕಂಪ್ಯೂಟರ್ ಹೀಟ್ ಆಗ್ತಿದ್ದಾಗ ಏನಾಗುತ್ತೆ, ಅದರೊಳಗಿರೋ ಇನ್ಫಾರ್ಮೇಷನ್ ಎಲ್ಲ ಕರಪ್ಟ್ ಆಗುತ್ತೆ. ಆ ಕರಪ್ಟ್ ಆಗಿ ನೀವೇನಾರೋ ಕಮಾಂಡ್ ಕೊಟ್ಟರೆ ಅದು ವರ್ಕ್ ಮಾಡಲ್ಲ ಕಂಪ್ಯೂಟರ್ನಲ್ಲಿ. ಅದೇ ಥರ ನಮ್ಮ ಮನಸ್ಸು ಈ ಅಶಾಂತಿಯಿಂದ, ಒಂಟಿತನದಿಂದ ಹೀಟ್ ಆಗ್ಬಿಟ್ಟು ನನಗೆ ಎಷ್ಟೇ ಬುದ್ಧಿಶಕ್ತಿ ಇದ್ರೂ ಯಾವ ಡಿಸಿಷನ್ನು ತೊಗೊಳಕ್ಕೆ ಬರಲ್ಲ. ಸಣ್ಣ ಡಿಸಿಷನ್ನು ಪಕ್ಕದವ್ರ ಹತ್ರ ಕೇಳ್ತೀನಿ, ಹೀಗೆ ಮಾಡಲಾ ಹಾಗೆ ಮಾಡಲಾ ಅಂತ. ಯಾಕೆಂದ್ರೆ ನಾನೇ ಬುದ್ಧಿವಂತ ಇದ್ದರೂ ನನ್ನ ಬುದ್ಧಿವಂತಿಗೆ ಯಾವ ಕೆಲಸಕ್ಕೂ ಬರ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಮನಸ್ಸು ಆಲೋಚನೆಗಳು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಪೆಂಡಲಮ್ ಟಕ್ 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 ಅಂತ ಮಾಡ್ತಾ ಇದೆ. ಹಾಗಾಗೋದ್ರಿಂದ ಹೊಯ್ದಾಟದಲ್ಲಿ ನಾನು ಅಶಾಂತಿ ಆಗೋಕ್ಕೆ ಖಂಡಿತ ಅಶಾಂತಿ ಆಗುತ್ತೆ. ಆದರೆ ಏಕಾಂತದಲ್ಲಿ ಏನಾಗುತ್ತೆ ಅಂತಂದರೆ ಆಲೋಚನೆಗಳೆಲ್ಲದೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪೆಂಡುಲಮ್ಮು ಸ್ಥಿರ ಸ್ಥಿತಿಗೆ ಬರ್ತಾ ಹೋಗುತ್ತೆ. ಆ ಸ್ಥಿರ ಸ್ಥಿತಿಗೆ ಮನಸ್ಸಿನ ಪೆಂಡುಲಮ್, ಹೊಯ್ದಾಟವೇ ಇಲ್ಲ, ಯೋಚನೆಗಳೆಲ್ಲ ಕಡಿಮೆ ಆಗ್ತಾ ಇದೆ. ಒಂದು ದಿವಸದಲ್ಲಿ 60,000 ಯೋಚನೆಗಳು ಬರುತ್ತಂತೆ ಅಕಾರ್ಡಿಂಗ್ ಟು ಸೈನ್ಸ್. ಸೊ ಹಾಗಿರುವಾಗ ಈ ಏಕಾಂತ ಆಧ್ಯಾತ್ಮಕ್ಕೆ ಬರ್ತಾ ಬರ್ತಾ ಇಟ್ ವಿಲ್ ಕಮ್ ಡೌನ್ ಟು 10,000 or 5,000 ಥಾಟ್ಸ್. ಕೊನೆಗೆ ಥಾಟ್ಸೇ ಕಡಿಮೆ ಆಗುತ್ತೆ. ಆ 60,000 ಥಾಟ್ಸಲ್ಲಿ ಕೆಲಸಕ್ಕೆ ಬಾರೋ ಥಾಟ್ಸೇ ಜಾಸ್ತಿ ಇದೆ. ನಾವು ಕೆಲಸಕ್ಕೆ ಬಾರೋ ಥಾಟ್ಸ್ ಇದ್ದಿದ್ರೆ 60,000 ಬರೋದು ಬೇಕಿರಲಿಲ್ಲ. ಕೆಲಸಕ್ಕೆ ಬರೋ ಥಾಟ್ಸ್ ಬರ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ಐ ವಿಲ್ ಬಿ ಮೋರ್ ಎಫಿಷಿಯೆಂಟ್, ಮೋರ್ ಸಕ್ಸಸ್ಫುಲ್ ಆ್ಯಂಡ್ ಪೀಪಲ್ ವಿಲ್ ರೆಕಗ್ನೈಸ್ ಮೀ ಆಟೋಮೆಟಿಕಲಿ. ನಾನೇ ಪೀಪಲ್ ರೆಕಗ್ನೈಸ್ ಮಾಡಬೇಕು ಅಂತ ಹೋದರೆ ಆಗಲ್ಲ. ನಾನು ಯಾವಾಗ ಏಕಾಂತಕ್ಕೆ ಬಂದು ನಾನು ಒಳ್ಳೆ ಏಕಾಗ್ರತೆಗೆ ಹೋಗ್ತಾ ಇದ್ದಾಗ, ನನ್ನ ಮನಸ್ಸು ಶಾಂತ ಸ್ಥಿತಿನಲ್ಲಿದ್ದಾಗ, ನನ್ನ ಮನಸ್ಸಿನ ಶಕ್ತಿ ಎಲ್ಲ ನನಗೆ ಕೇಂದ್ರೀಕೃತವಾಗಿ ಯಾವ ಡಿಸಿಷನ್ ತಗೊಂಡ್ರೂ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಆ ಸಕ್ಸಸ್ಫುಲ್ ಆಗಿರುವಂಥ ಒಂದು ಸ್ಟೇಜಲ್ಲಿ ನಮಗೆ ಯಾವ ಥರದ ಕೊರಗು ಎಲ್ಲ ಬರೋದಿಲ್ಲ. ಹಾಗಾಗಿ ಏಕಾಂತ ಸ್ಥಿತಿ ವಿಲ್ ಬ್ರಿಂಗ್ ಅಸ್ ಶಾಂತಿನ ತಗೊಂಬಂದ್ಕೊಡುತ್ತೆ. ಒಂಟಿಸ್ತನ ಅನ್ನೋದೇನಾಗುತ್ತೆ ಅಂದರೆ, ನಮ್ಗೆ ಯಾಕೆ ಒಂಟಿತನ ಅಂತ ಅಂದರೆ, ಇನ್ನೊಬ್ರು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅನ್ನೋ ಭಾವನೆಯೇ ನನಗೆ ಒಂಟಿತನ ಬರುತ್ತೆ. ಇನ್ನೊಬ್ರು ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಅಂದರೆ, ನಾನು 3 ಜನ ಜೊತೆ ಸುತ್ತಲೂ ಇದ್ದಾರೆ, ಆದರೆ ನನಗೆ ಅವ್ರ ಜೊತೆ ಸಂವಹನ ಮಾಡೋದಕ್ಕೆ ನನ್ನ ಮನಸ್ಸೇ ಶಾಂತಿ ಇಲ್ಲ, ತಳಮಳ ಇದೆ. ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಯಾರ ಜೊತೆ ಹೇಗೆ ಮಿಕ್ಸ್ ಆಗಬೇಕು ಅಂತಲೂ ಗೊತ್ತಾಗಲ್ಲ. ಹಾಗಾಗಿ ಜನ ಇದ್ದರೂ ಆಗಲ್ಲ, ಜನ ಇಲ್ದಲೇ ಇದ್ದರೂ ಒಂಟಿತನ, ಜನ ಇದ್ದರೂ ಒಂಟಿತನ. ಈ ಇನ್ನೊಬ್ಬರ ಉಪಸ್ಥಿತಿ ಏನಿದೆ, ಈ ಅಭಾವ ಏನಿದೆ, ಇದರಿಂದ ಒಂಟಿತನ ಕಾಡ್ತಾ ಇದ್ರೆ ಏಕಾಂತಕ್ಕೆ ಹೋಗ್ತಾ ಹೋಗ್ತಾ ನನ್ನನ್ನೇ ನಾನು ಅರ್ಥ ಮಾಡ್ಕೊಳ್ತಾ ಹೋಗೋದ್ರಿಂದ ನನಗೆ ಯಾರದ್ದು ಬೇಕಾಗಿಲ್ಲ, ಯಾರ ಡಿಪೆಂಡೆನ್ಸಿನೇ ಇಲ್ಲ. ಹಾಗಾಗಿ ಶಂಕರಾಚಾರ್ಯ ಒಂದು ಕಡೆ ಹೇಳ್ತಾರೆ, ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಅಂತ ಹೇಳ್ತಾರೆ. ಸರ್ವಂ ಪರವಶಂ ದುಃಖಂ ಅಂದರೆ ನಾನು ಹೊರಗಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದಷ್ಟು ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಸರ್ವಂ ಆತ್ಮವಶಂ ಸುಖಂ ಅಂದರೆ ಏಕಾಂತ, ತನ್ನನ್ನು ತಾನು ಅರ್ಥಕೊಳ್ಳೋದ್ರೊಳಗೆ ತುಂಬ ಎಕ್ಸ್ಪರ್ಟ್ ಆಗ್ತಿದ್ದಾಗೆ ಅಭಾವದಿಂದ ಪ್ರಭಾವಕ್ಕೆ ಹೋಗ್ಬೋದು ನಾನು. ಸೊ ಹಾಗಾಗಿ ದಟ್ ಈಸ್ ಅನದರ್ ಪಾಯಿಂಟ್ ಆಫ್ ಇದು. ಸೊ ಒಂಟಿತನ ಅನ್ನೋದು ಅಜ್ಞಾನದಿಂದ ಬರುವಂಥದ್ದು ಕಾರಣ. ಅಜ್ಞಾನಿಗೆ ಮಾತ್ರ ಒಂಟಿತನ, ಜ್ಞಾನಿಗೆ ಒಂಟಿತನ ಇಲ್ಲವೇ ಇಲ್ಲ. ಜ್ಞಾನಿ ಒಬ್ಬನೇ ಇರ್ತಾನೆ, ಆದರೆ ಒಂಟಿತನ ಅನ್ಸಲ್ಲ. ಅಜ್ಞಾನಿ ಜನಗಳ ಜೊತೆನೆಲ್ಲ ಇರ್ತಾನೆ, ತುಂಬ ಜನ ಜೊತೆ ಮಧ್ಯದಲ್ಲಿ ಇರ್ತಾನೆ, ಆದರೆ ಅವನು ಒಂಟಿಯಾಗಿರ್ತಾನೆ. ಅಜ್ಞಾನಿಗೆ ಒಂಟಿತನ ಅನ್ನೋದು ಕಾಡ್ತಾ ಇದ್ರೆ
ಅದು ಒಂಥರ ದುಃಖದಾಯಕವಾಗಿರುವಂಥ ಸನ್ನಿವೇಶ. ಆದರೆ ಜ್ಞಾನಿ ಏಕಾಂತದಲ್ಲಿ ಇರ್ತಾನೆ, ಅವನು ಹಿ ಈಸ್ ಆಲ್ಸೋ ಎಂಜಾಯಿಂಗ್ ಆನಂದ, ಪರಮಾನಂದ ಆ ಲೆವೆಲ್ಗೆ ಅವನು ಹೋಗ್ತಾ ಇರ್ತಾನೆ. ನಾವೆಲ್ಲ ಎಂಜಾಯ್ಮೆಂಟ್ ಅಂದರೆ ಜಾಯಿ, ಫನ್ನು, ಎಕ್ಸೈಟ್ಮೆಂಟ್, ಇದನ್ನೇ ಜಾಯಿ ಅಂತ, ಇದನ್ನ ನಾವು ಸಂತೋಷ, ಖುಷಿ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಟೆಂಪರರಿ ಇರುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಥಿಂಗ್ಸಿಗೆ, ಯಾವುದೇ ಒಂದು ಸನ್ನಿವೇಶಕ್ಕೆ ವೆನ್ ಇಟ್ ಈಸ್ ಟೈಮ್ ಬೌಂಡ್, ಒಂದು ಸ್ಟಾರ್ಟಿಂಗ್ ಪಾಯಿಂಟು, ಒಂದು ರನ್ನಿಂಗ್ ಪಾಯಿಂಟು, ಒಂದು ಕ್ಲೋಸಿಂಗ್ ಪಾಯಿಂಟು. ನಮ್ಮೆಲ್ಲ ಖುಷಿಗಳಿಗೂ ಹಾಗೇ ಇದೆ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಆಮೇಲೆ ಒಂದು ರೀಚ್ ಆಗುತ್ತೆ, ಒಂದು ಲೆವೆಲ್ ರನ್ನಿಂಗ್ ಪೀರಿಯಡ್, ಆಮೇಲೆ ಕ್ಲೋಸು. ಒಂದು ಲೋಟ ಕಾಫಿ ಕುಡಿತಾ ಇದ್ದೀನಿ ಅಂತಂದರೆ ಕಾಫಿ ಕುಡಿಯುವಾಗ ಬಿಸಿಯಾಗಿ, ಒಳ್ಳೆ ಹದವಾಗಿ, ಖುಷಿಯಾಗಿ ಇರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್. ಕುಡಿತಾ ಹೋಗ್ತಾ ಇದ್ದೀನಿ, ಕೊನೆಗೆ ನೋಡಿದ್ರೆ ತಣ್ಣಗಾಗಿರುತ್ತೆ, ಅಲ್ಲಿ ಕೆಳಗಡೆ ಎಲ್ಲ ಸಕ್ಕರೆ ಕರಗಿದೆಯೋ ಇಲ್ವೋ ಗೊತ್ತಿಲ್ಲ, ಕೊನೆಗೆ ಜಾಸ್ತಿ ಇದಾಗ್ಬೋದು. ಸೊ ಹಾಗಾಗಿ ಇದೆಲ್ಲ ಫನ್ನು, ಜಾಯಿ, ಎಂಜಾಯ್ಮೆಂಟು, ಇಷ್ಟು ಇದನ್ನು ಯಾವುದನ್ನು ಆನಂದ ಅನ್ನೋ ಲೆಕ್ಕಕ್ಕೆ ಹಾಕಕ್ಕಾಗಲ್ಲ. ಹಾಗಾಗಿ ಆಧ್ಯಾತ್ಮದಲ್ಲಿ ಬರೋ ಆನಂದನೇ ಬೇರೆ. ಆ ಆನಂದ ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲೇ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂದರೆ ಆಗಲ್ಲ. ಸರ್ ನೀವು ನಂದಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಬೆಂಗಳೂರು ಹೇಗೆ ಕಾಣುತ್ತೆ, ಎಕ್ಸ್ಪ್ಲೈನ್ ಮಾಡಿ, ನಾನು ಅರ್ಥ ಮಾಡ್ಕೋಬೇಕು ಅಂದರೆ ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ನಿಂಗೆ ಅರ್ಥ ಆಗಲ್ಲಪ್ಪ. ನೀನು ನಂದಿ ಬೆಟ್ಟದ ಮೇಲೆ ಬರಬೇಕು, ಅಲ್ಲಿಂದ ನೀನು ಬೆಂಗಳೂರನ್ನ ನೋಡಬೇಕು, ಆ ನೋಡಿದಾಗ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳೋದೇನೆ ಈ ಆಧ್ಯಾತ್ಮಕ್ಕೆ ಬಂದಾಗ ಆ ಒಂದು ಆನಂದನ ಅನುಭವಿಸುವಂಥ ಒಂದು ಸ್ಥಿತಿ ಬರುತ್ತೆ. ಈ ನಾರ್ಮಲ್ ಫನ್ನು ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು, ಇವನಿಗೆ ಬೇಕೇ ಇಲ್ಲ. ಆ ಜಿಲೇಬಿ ತಿಂತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಇವನು ಏನೂ ಇಲ್ದರೇನೆ ಸಂತೋಷವಾಗಿದ್ದಾರೆ. ಇವರದೆಲ್ಲ ಮಾಡಿ, ಶ್ರಮ ಮಾಡಿ, ಮೈಕೈ ನೋವಿಸ್ಕೊಂಡು, ದುಡ್ಡು ಖರ್ಚು ಮಾಡಿ ಆದರೂ ಸಂತೋಷ ಇರಲಿಲ್ಲ. ಯಾಕೆಂದರೆ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆನ್ ಎಂಡಿಂಗ್ ಪಾಯಿಂಟ್ ಇಸ್ ದೇರ್ ಫಾರ್ ದಟ್. ಈ ಜ್ಞಾನಿ ಆದವನಿಗೆ ಏನಾಗುತ್ತೆ, ಏಕಾಂತ ಕಂಟಿನ್ಯೂಸ್ ಆಗಿರುತ್ತೆ. ಅದು ಯಾವ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಇಲ್ದಲೇ ಇರೋದ್ರಿಂದ ಅದಕ್ಕೆ ನೋ ಫುಲ್ ಸ್ಟಾಪ್, ಕಂಟಿನ್ಯೂಸ್ ಆಗಿ ಹಾಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅಜ್ಞಾನಿಗೆ ಈ ಒಂಟಿತನ ಅನ್ನೋದು ಶಾಪ. ಆದರೆ ಒಬ್ಬ ಜ್ಞಾನ ಅಪೇಕ್ಷೆಯಾಗಿರೋನಿಗೆ, ಜ್ಞಾನಿಗೆ ಏಕಾಂತ ಅನ್ನೋದು ವರ. ಒಂಟಿತನ ಅನ್ನೋದು ಅಜ್ಞಾನಿಗೆ ಶಾಪ ಆದರೆ ಏಕಾಂತ ಅನ್ನೋದು ಒಬ್ಬ ಜ್ಞಾನಿ ಅಪೇಕ್ಷೆಗೆ ವರ ಆಗಿ ಪರಿಣಮಿಸುತ್ತೆ. ಸೊ ಈ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಒಂಟಿತನ ಅನ್ನೋದು ಶಿಕ್ಷೆ. ಅವನಿಗೇನಾಗುತ್ತೆ, ಏನಪ್ಪ ಅದಲ್ಲದೆ ನಾನು 60 ವರ್ಷ ಆಗ್ಬಿಟ್ಮೇಲಂತೂ ಒಂಟಿತನ ಅನುಭವಿಸ್ಲೇಬೇಕು, ಅದಕ್ಕೇನು ಇದೇ ಇಲ್ಲ. ಸೊ ಹಾಗಾಗಿ ನಾನು ವರ್ಣಾಶ್ರಮ ಧರ್ಮ ಅಥವಾ ಆಶ್ರಮ ವ್ಯವಸ್ಥೆ ಅಂತ ಪಾಠಗಳು ಮಾಡ್ತೀನಿ. ಒಂದೊಂದು ಆಶ್ರಮನೇ 1.5 ಗಂಟೆ ಮಾಡ್ತೀನಿ. ಸೊ ಅದರಲ್ಲಿ ನಾನು ಹೇಳ್ತೀನಿ, ಬ್ರಹ್ಮಚಾರ್ಯಾಶ್ರಮದಲ್ಲಿ ಏನೆಲ್ಲ ತೊಂದರೆ, ಏನೆಲ್ಲ ಸುಖ ಇದೆ, ಹಾಗೆ ಗೃಹಸ್ಥಾಶ್ರಮದಲ್ಲಿ, ವಾನಪ್ರಸ್ಥಾಶ್ರಮದಲ್ಲಿ ಮತ್ತು ಸನ್ಯಾಸಾಶ್ರಮದಲ್ಲಿ ಎಲ್ಲೆಲ್ಲಿ ನಾವು ಯಾವ್ಯಾವಾಗ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ದೊಡ್ಡದಾಗಿ ನಮ್ಮ ದಾರ್ಶನಿಕರು, ದರ್ಶನ ಶಾಸ್ತ್ರ ಅದೆಲ್ಲ ಬರೆದಿಟ್ಟಿದೆ. ಹಾಗಾಗಿ ಅದನ್ನು ಮಾಡುವಾಗ ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಬರುತ್ತೆ. ಆವಾಗ ಯಾವಾಗಲಾರು ಇನ್ನೊಂದ್ಸಲ ಇಲ್ಲಿ ಅವಕಾಶ ಇದ್ದಾಗ ಮಾತಾಡೋಣ ವಿಷಯಗಳಿಲ್ಲ. ಸೊ ಏನಾಗುತ್ತೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂಟಿತನ ಅನ್ನೋದು ಶಿಕ್ಷೆ ಆದರೆ ಇದು ಅವನಿಗೆ ರಕ್ಷೆ ಆಗ್ತಾ ಹೋಗುತ್ತೆ. ಒಂಟಿತನ ಏನಾಗುತ್ತೆ, ನಮ್ಮನ್ನ ಡಿಗ್ರೇಡ್ ಮಾಡ್ತಾ ಹೋಗುತ್ತೆ, ನಮ್ಮನ್ನ ಅನ್ಸಕ್ಸಸ್ಫುಲ್ ಎಫರ್ಟ್, ದುಡ್ಡು ಕಾಸು ಎಲ್ಲ ಬಂದಿದ್ರು ಅನ್ಸಕ್ಸಸ್ಫುಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ಬೋದು. ಆದರೆ ಏಕಾಂತ ನಮ್ಮನ್ನ ಉತ್ತುಂಗ ಶಿಖರಕ್ಕೆ ಕರ್ಕೊಂಡು ಹೋಗುತ್ತೆ. ಆತ್ಮ ಇನ್ನು ಮೇಲಿನ ತನಕ ಎತ್ಕೊಂಡು ಹೋಗಿ ಮೋಕ್ಷದ ಮಾರ್ಗದ ತನಕನೂ ಕರ್ಕೊಂಡು ಹೋಗುತ್ತೆ. ಸೊ ಒಂಟಿತನ ಅಂದರೆ ನನಗೆ ಇನ್ನೊಬ್ಬರ ಜೊತೆ ಹೊಂದ್ಕೊಳಕ್ಕೆ ಆಗ್ದಲೇ ಇರೋ ಕೊರತೆನೆ, ಆತ್ಮೀಯತೆ ಕೊರತೆನೇ ಒಂಟಿತನ. ಆದರೆ ಈ ಏಕಾಂತ ಬಂದವರು ಯಾರ ಜೊತೆ ಬೇಕಾದರೂ ಯಾವಾಗ ಬೇಕಾದ್ರೂ ಫ್ರೀ ಆಗಿ ಮಿಕ್ಸ್ ಆಗ್ತಾರೆ, ಯಾವಾಗ ಬೇಕಾದ್ರೂ ಡಿಟ್ಯಾಚ್ ಆಗ್ತಾರೆ, ಅಟ್ಯಾಚ್ ಆಗ್ತಾರೆ. ಆ ಥರ ಒಂದು ಇರೋವಂಥದ್ದು ಏಕಾಂತದ ಸ್ವರೂಪ. ಒಂಟಿತನ ಕರ್ಮ ಆಗುತ್ತೆ, ಅಯ್ಯೋ ನಾನು ಜೀವನ ಹೇಗೋ ಕಲಿಬೇಕು ಅಂತ. ಏಕಾಂತ ಅನ್ನೋದು ಧರ್ಮ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕರ್ಮದಿಂದ ಧರ್ಮಕ್ಕೆ ಬರುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಒಂಟಿತನದಲ್ಲಿ ಏನಾಗುತ್ತೆ, ನಮ್ಮ ಮೆಂಟಲ್ ಎಬಿಲಿಟೀಸು, ಉದ್ವಿಗ್ನತೆ, ತಾಕಲಾಟ, ಭಾವನೆಗಳ ಇದೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಏಕಾಂತಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಮನಸ್ಸಿನ ಮೇಲೆ ಹತೋಟಿ, ಸ್ಥಿತಪ್ರಜ್ಞತೆ, ನಿರ್ಲಿಪ್ತ ಸ್ಥಿತಿ ಹೀಗೆಲ್ಲ ಬರ್ತಾ ಹೋಗುತ್ತೆ. ಸೊ ಎಷ್ಟು ಪವರ್ಫುಲ್ ಆಗಿದೆ ಏಕಾಂತ ಅಂತಂದರೆ, ಏಕಾಂತ ಅಂದರೆ ಅತೃಪ್ತ ಸ್ಥಿತಿ ಇರ್ಬೋದು.
ಆದರೆ ಒಂಟಿತನ ಅನ್ನೋದು ಸಂತೃಪ್ತ ಸ್ಥಿತಿ. ಅತೃಪ್ತತೆಯಿಂದ ಸಂತೃಪ್ತಿಗೆ ಹೋಗ್ಬೇಕಾದ್ರೆ ಏಕಾಂತ ಬೇಕೇ ಬೇಕು. ನಾನು ಮೆಟೀರಿಯಲಿಸ್ಟಿಕ್ ಆಗಿ ಸಂತೃಪ್ತ ಸ್ಥಿತಿಗೆ ಹೋಗೋಕ್ಕಾಗಲ್ಲ. ಒಂಟಿತನ ಅನ್ನೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಯಾಕೆಂದರೆ ನನ್ನಲ್ಲಿಗೆ ನನಗೆ ಆತ್ಮವಿಶ್ವಾಸ ಇಲ್ಲ. ಹಾಗಿರೋದ್ರಿಂದ ಒಂಟಿತನ ಅದಾದರೆ ಏಕಾಂತ ಅನ್ನೋದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಇದೆಲ್ಲದನ್ನು ತಂದು ಕೊಡುವಂಥ ವಿಚಾರ. ಒಂಟಿತನ ಈ ಭವದ ಚಿಂತೆ. ಈ ಪ್ರಪಂಚದಲ್ಲಿ ಹೇಗಪ್ಪ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜೀವನ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡೇ ಕಾಲ ಕಳೆದ್ರೆ, ಏಕಾಂತದಲ್ಲಿ ಪ್ರಪಂಚದಲ್ಲಿ ಏನೋ ಜೀವನ ಮಾಡಬೇಕಪ್ಪ. ಆದರೆ ಭಗವತ್ ಚಿಂತನೆ ಅಂತಂದರೆ ಪಾರಮಾರ್ಥಿಕ ಚಿಂತನೆಯಲ್ಲೇ ಮುಳುಗಿರೋದ್ರಿಂದ ಈ ಕಷ್ಟ ಕಾರ್ಪಣ್ಯಗಳು ಅವನಿಗೆ ತಟ್ಟಲ್ಲ. ಯಾಕೆಂದರೆ ನಮ್ಗೇನಾದರೂ ಇರೋಕ್ಕೊಂದು ಮನೆ ಬೇಕು, 2 ಹೊತ್ತು ಊಟ ಬೇಕು, ಬಾಕಿ ಇದೆಲ್ಲ ನಾನೇ ಮಾಡ್ಕೊಂಡಿರೋ ಕಷ್ಟಗಳು. ಇದು ಎಲ್ರಿಗೂ ಸಾಮಾನ್ಯಕ್ಕಿದ್ದೇ ಇರುತ್ತೆ. ಇರೋಕ್ಕೊಂದು ಮನೆ, ಊಟ ತಿಂಡಿ ಸಿಗುತ್ತೆ. ಇದಿಲ್ದಲೇ ಇರೋವಂಥದ್ದು ಏನಿದೆ? ಆದರೂ ಎಲ್ಲರೂ ಕಷ್ಟದಲ್ಲಿದ್ದಾರೆ ಅಂದರೆ ಅದು ನಾನು ಮಾಡ್ಕೊಂಡಿರೋವಂಥ ಕಷ್ಟ. ಹಾಗಾಗಿ ಪಾರಮಾರ್ಥಿಕ ಚಿಂತನೆ ಬರ್ತಿದ್ದ ಹಾಗೆ ಏಕಾಂತದಲ್ಲಿ ಯಾವಾಗಲೂ ಚಿಂತೆ ಇಲ್ದಲೇನೆ ಚಿಂತನ ಶಕ್ತಿ, ಅಂದರೆ ಚಿಂತೆ ಅನ್ನೋದು ಮನಸ್ಸಿನ ಚಿಂತೆ ಆದರೆ ಇದು ಭಗವತ್ ಚಿಂತನೆ ಮಾಡುವಂಥ ಕೆಲಸಕ್ಕೆ ಹೋಗ್ತಾನೆ. ಒಂಟಿಯಾಗಿದ್ರೆ ನಾವು ಅರಮನೆಯಲ್ಲಿದ್ದರೂ ಸೆರೆಮನೆಯಲ್ಲಿ ಇದ್ದ ಹಾಗೆ ಆಗುತ್ತೆ. ಆದರೆ ಏಕಾಂತವಾಗಿದ್ದರೆ ನಾನು ಗುಡಿಸ್ಲಲ್ಲಿದ್ದರೂ ಅರಮನೆಯಲ್ಲಿದ್ದಿನ ಥರ ಮನಸ್ಸಿಗೆ ಭಾಸವಾಗುತ್ತೆ. ಭಾಸ ಅಲ್ಲ, ಅವನು ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಡಸ್ ನಾಟ್ ಮ್ಯಾಟರ್ ಫಾರ್ ಹಿಮ್. ಹಾಗಾಗಿ ಒಂಟಿತನದಲ್ಲಿ ನನಗೆ ಯಾರು ಇನ್ನೊಬ್ಬರು ಸಾಂಗತ್ಯ ಬೇಕೇ ಬೇಕು, ಇಲ್ದಲೇ ಇದ್ದರೆ ನಾನೇ ಹುಡ್ಕೊಂಡು ಹೋಗ್ತೀನಿ. ಏಕಾಂತದಲ್ಲಿ ನಾನು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗೋದಕ್ಕೆ ಹಂಬಲ ಮಾಡ್ತಾ ಇರ್ತೀನಿ ಅಂತ. ಸೊ ಹಾಗಾಗಿ ಏನಾಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ನಮ್ಮವ್ರು ಎನಿಸ್ಕೊಂಡವರು ದೈಹಿಕವಾಗಿ ನಮ್ಮ ಜೊತೆ ಇಲ್ದಲೇ ಇದ್ರೂ ಮಾನಸಿಕವಾಗಿ ನೆನಪುಗಳಾಗಿ ಅವ್ರು ಮಾಡಿರೋದು ಒಳ್ಳೇದು ಕೆಟ್ಟದೆಲ್ಲ ನಮ್ಮನ್ನು ಅವಾಗ ಕಾಡ್ತಾ ಇದ್ರೆ ಅದೇ ಒಂಟಿತನ. ಆದರೆ ಏಕಾಂತದಲ್ಲಿ ಹೇಗೆ ಅಂದರೆ ತಾವರೆ ಎಲೆ ಮೇಲೆ ನೀರಿನ ಥರ ಅಂಟಿಯೂ ಅಂಟದಲ್ಲೇ ಎಲ್ಲರೊಳಗಡೆನೂ ನಾವಿದ್ದು ನಮ್ಮೊಳಗೆ ಯಾರೂ ಇಲ್ಲದಲೇ ಇರೋವಂಥ ಆಗೋದು ಮಾಡ್ಕೊಳ್ತೀವಲ್ಲ, ಅದು ಏಕಾಂತ. ಒಂಟಿತನ ವೇದನಾಮಯ ಆದರೆ ಏಕಾಂತ ಆನಂದಮಯವಾಗುತ್ತೆ ಅಂತ. ಒಂಟಿತನಕ್ಕೆ ಕಾರಣ ಅಜ್ಞಾನ, ಏಕಾಂತಕ್ಕೆ ಜ್ಞಾನ. ಒಂಟಿತನ ಅಶಾಂತ ಅಂಡ್ ಏಕಾಂತ ಪ್ರಶಾಂತ. ಸೊ ಹಾಗಾಗಿ ಒಂಟಿತನ ಭಯ ಆದರೆ ಏಕಾಂತದಲ್ಲಿ ನಿರ್ಭಯವಾಗಿರ್ಬೋದು. ಸೊ ಒಂಟಿತನ ನೆಗೆಟಿವ್ ಮೈಂಡನ್ನು ನಮಗೆ ತಂದುಕೊಡುತ್ತೆ. ನಕಾರಾತ್ಮಕ ಯೋಚನೆಗಳು ಯಾವಾಗಲೂ ಕಾಣ್ತಾ ಇರುತ್ತೆ. ಏಕಾಂತ ಯಾವಾಗಲೂ ಸಕಾರಾತ್ಮಕವಾಗಿ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹೀಗಾಗಿ ಏನಾಗುತ್ತೆ, ಒಂಟಿತನ ಮತ್ತು ಏಕಾಂತದ ಇಷ್ಟೆಲ್ಲ ಡೀಟೇಲ್ನ ತಿಳ್ಕೊಂಡು ಮತ್ತು ಇದರ ಪ್ರಯೋಜನ ತಿಳ್ಕೊಂಡು ನಾವೇ ಸ್ವಯಂ ವಿಮರ್ಶನೆ ಮಾಡ್ಕೋಬೇಕು. ಬೇರೆ ಯಾರೋ ಮಾಡೋಕ್ಕಾಗಲ್ಲ. ಮಾಡಿಕೊಂಡು ನಮ್ಮನ್ನು ನಾವೇ ಮೇಲೆತ್ಕೊಂಡು ಉದ್ಧಾರ ಮಾಡ್ಕೋಬೇಕು. ಕೃಷ್ಣ ಹೇಳಿದಾಗ ಉದ್ಧರೇತ ಆತ್ಮನಾನ್ ಅಂದ ಹಾಗೆ ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು, ಪಕ್ಕದ ಮನೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಖ ಶಾಂತಿಗೆ ಏನು ಮಾಡಬೇಕು, ಬೇರೆ ಲೌಕಿಕ ನಿರೀಕ್ಷೆಗಳನ್ನು ಮಾಡದಲೇ ಆಧ್ಯಾತ್ಮ ಚಿಂತನೆಯತ್ತ ಮಾಡಿದ್ರೆ ಆತ್ಮಾವಲಂಬನೆ, ಸ್ವಾವಲಂಬನೆ ಅಂತ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಮುಕ್ತಾಯವಾಗಿ ಏನು ಹೇಳಬೇಕಂತಿದ್ದೇನೆ ಅಂದರೆ, ನಾವು ಈ ಒಂಟಿತನದ ಅನಿವಾರ್ಯತೆಯನ್ನು ಮೀರಬೇಕು. ಏಕಾಂತದ ಐಚ್ಛಿಕತೆ ಹತ್ತಿರ ಬರಬೇಕು. ಅಂದರೆ ನಾವು ಬಯಸಿ ಏಕಾಂತನ ಬಯಸಿ ಅದರ ಹತ್ತಿರಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.